Namaskaram. So continuing with CET numericals on electric charges and fields. So previously part 1 ನಾವು 10 questions solve ಮಾಡಿದ್ವಿ. Initially ಅದೇನು ಇಂಟ್ರೊಡಕ್ಷನ್ ಟೈಪ್ ಆಫ್ ಏನು ಕನ್ಸೆಪ್ಟ್ಸ್ ಇರ್ತಾವಲ್ಲ ಆ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದ್ದು ಅದ್ರ ಬೇಸಿಸ್ ಮೇಲೆ ಚಾರ್ಜ್ ಅಂದ್ರೇನು, ಅದ್ರ ಪ್ರಾಪರ್ಟೀಸ್ ಏನು, ಅದ್ರಿಗೆ ಸಂಬಂಧಪಟ್ಟಂಥ ಒಂದು 10 ಸಿಂಪಲ್ ಕ್ವಶನ್ಸ್ ಇದು. ಸೊ ಇವತ್ತೇ ನಾವು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಅಂತ ಹೇಳ್ಬೋದು. ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾವೆ ಇವತ್ತಿನ ಕ್ವಶನ್ಸ್ನೊಳಗೆ, ಎಲ್ಲ ಕ್ವಶನ್ಸ್ ಅಂತಲ್ಲ. ಸೊ ಟುಡೇಸ್ ಕ್ವಶನ್ಸ್ ವಿಲ್ ಬಿ ಬೇಸ್ಡ್ ಆನ್ ಕೂಲಮ್ಸ್ ಲಾ. ಡೆಫಿನೆಟ್ಲಿ ಸ್ವಲ್ಪ ನ್ಯೂಮರಿಕಲ್ಸ್ ಟೈಪ್ ಆಫ್ ಕ್ವಶನ್ಸ್ ಇರ್ತಾವೆ. ಸೊ ವಿಲ್ ಸ್ಟಾರ್ಟ್. ಸೊ ಟುಡೇಸ್ ಫಸ್ಟ್ ಕ್ವಶನ್, ಆ್ಯಂಡ್ ಆ್ಯಸ್ ಯೂಶ್ವಲ್ ಕ್ವಶನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ನೀವು ಸ್ಕ್ರೀನ್ನೊಳಗೆ ಅದು ಕ್ವಶನ್ ಬಂದ ತಕ್ಷಣ ವಿಡಿಯೋ ಪಾಸ್ ಮಾಡಿ ಅದನ್ನು ಟ್ರೈ ಮಾಡಿ, ಟೈಮ್ ಹಚ್ಚಿ ವಿದಿನ್ 1 minute ಟ್ರೈ ಮಾಡಿ. ದೆನ್ ಇಫ್ ಇಟ್ಸ್ ಪಾಸಿಬಲ್ 1 minute ಒಳಗೆ ಮಾಡಿರಿ, ಇಲ್ಲಾಂದ್ರೆ ನಡೀತೈತಿ, ಟ್ರೈ ಅಂತೂ ಮಾಡಿರಿ. ಆಮೇಲೆ ಸೊಲ್ಯೂಷನ್ ಅಂತೂ ಆನ್ಸರ್ ಅಂತೂ ಇಲ್ಲಿ ಇದ್ದೇ ಇರ್ತಾವೆ. ಸೊ ಟುಡೇಸ್ ಫಸ್ಟ್ ಕ್ವಶನ್, if F1 and F2 be the forces between 2 point charges when separated by distances 2 cm and 3 cm respectively in air, ಅಂದರೆ ಎರಡು ಚಾರ್ಜ್ ಅದಾವೆ Q1 and Q2 ಅಂತ ಹೇಳಿ, ಫಿಕ್ಸ್ಡ್ ಚಾರ್ಜಸ್ ಅವು. ಓಕೆ, if F1 and F2 be the forces between 2 point charges when separated by distances 2 cm and 3 cm respectively in air, then the ratio F1 is to F2. ರೇಷಿಯೋ ಕೇಳಾರ, F1 divided by F2. ಅವ್ರೇನಂತಾರೆ, ಎರಡು ಚಾರ್ಜ್ ಅದಾವೆ Q1 and Q2, ಅವುಗಳನ್ನು ಸ್ಟಾರ್ಟಿಂಗ್ ಡಿಸ್ಟೆನ್ಸ್ 2 cm ಇಟ್ಟಾರ. ಅದರ್ ಸೇಮ್ ಎರಡು ಚಾರ್ಜ್ Q1 and Q2 ಆಫ್ಟರ್ ಸಮ್ ಟೈಮ್ 3 cm ಡಿಸ್ಟೆನ್ಸ್ನೊಳಗೆ ಇಟ್ಟಾರ. ಡಿಸ್ಟೆನ್ಸ್ ಚೇಂಜ್ ಮಾಡ್ಯಾರ, ಚಾರ್ಜನ್ನು ಚೇಂಜ್ ಮಾಡಿಲ್ಲ, ಓನ್ಲಿ ಡಿಸ್ಟೆನ್ಸ್ ಹ್ಯಾಸ್ ಬೀನ್ ಚೇಂಜ್ಡ್. ಆ್ಯಂಡ್ ಎರಡೂ ಕೇಸ್ನೊಳಗೂ ಚಾರ್ಜಸ್ಸನ್ನು ಏರ್ನೊಳಗನ್ನ ಇಟ್ಟಿವಿ ಅಂತ ಹೇಳ್ತಾರೆ. ಯಾವಾಗ ಅವ್ರು ಏರ್ನೊಳಗೆ ಅಂತ ಹೇಳ್ತಾರೆ, ಅಥವಾ ಅವ್ರು ಹೇಳಲಿಲ್ಲ ಅಂದ್ರೂ ನಾವು 1/4π ε0 ಯೂಸ್ ಮಾಡ್ತೀವಿ. ε0 ಬೀಯಿಂಗ್ ದ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಅವ್ರು ಏರ್ ವ್ಯಾಕ್ಯೂಮ್ ಅಂತ ಹೇಳಿದ್ರೆ ಚಲೋ, ಅಥವಾ ಅವ್ರು ಹೇಳಿಲ್ಲ, ಏನೂ ಪರ್ಟಿಕ್ಯುಲರ್ ಮೀಡಿಯಮ್ ಮೆನ್ಷನ್ ಮಾಡಿಲ್ಲ ಅಂದ್ರೂ ವಿ ಅಸ್ಯೂಮ್ ದ್ಯಾಟ್ ದ 2 ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ಏರ್ ಆರ್ ವ್ಯಾಕ್ಯೂಮ್. ಸೊ 1/4π ε0 ಅಂತೂ ನಾವು ಯೂಸ್ ಮಾಡ್ಬೋದು. ಸೊ ಅವ್ರು ಏನು ಕೇಳಾಕತ್ತಾರ, ಇನಿಷಿಯಲಿ 2 cm ಡಿಸ್ಟೆನ್ಸ್ನೊಳಗಿದ್ದಾಗ ಫೋರ್ಸ್ F1 ಐತಿ, 3 cm ಡಿಸ್ಟೆನ್ಸ್ನೊಳಗಿದ್ದಾಗ F2 ಐತಿ. ಅವು ಎರಡರದ್ದು ರೇಷಿಯೋ ಎಷ್ಟು? ಸೊ ಈಗ ಫಾರ್ಮುಲಾ ಅಂತೂ ಕೂಲಮ್ಸ್ ಲಾ ಇದು ಗೊತ್ತೇ ಇರ್ತದೆ ಡೆಫಿನೆಟ್ಲಿ. ಉಳಿದಿದ್ದು ಇವತ್ತಿನ ನ್ಯೂಮರಿಕಲ್ಸ್ನೆಲ್ಲ ಕೂಲಮ್ಸ್ ಲಾನ ಬೇಸ್ಡ್ ಇರೋದ್ರಿಂದ ಒಂದು ಸರ್ತಿ ಹಂಗೆ ಫಾರ್ಮುಲಾ ಬರ್ದಿನ ಇಲ್ಲೇ. ಇದು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ Q1 into Q2 ಎರಡು ಚಾರ್ಜನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಿ, ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಅದರದ್ದು ಸ್ಕ್ವೇರ್ ಆಗ್ತದೆ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಒಳಗೆ ಅವರು ಡಿಸ್ಟೆನ್ಸ್ ಅಷ್ಟೇ ಆಲ್ಟರ್ ಮಾಡಿದ್ದಕ್ಕೆ ಆ್ಯಂಡ್ ಪರ್ಮಿಟಿವಿಟಿ ಏನೂ ಚೇಂಜ್ ಮಾಡಿಲ್ಲ, ಚಾರ್ಜ್ ವ್ಯಾಲ್ಯೂ ಚೇಂಜ್ ಮಾಡಿಲ್ಲ ಅಂದರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ಏನು, ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಇನಿಷಿಯಲ್ ಫೋರ್ಸ್ F1 divided by F2 ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದದಕ್ಕೆ ನಾವು ಎರಡು ಡಿಸ್ಟೆನ್ಸಸ್ ಇಲ್ಲಿ ಬರೆದ್ರೆ R1/R2 ಆಗಂಗಿಲ್ಲ, ಅದು R2/R1 ಆಗ್ತದೆ. ಸೊ ಅಂದರೆ ಆ್ಯಕ್ಚುಲಿ ಅದಾಗ್ತದೆ R2² divided by R1² ಸ್ಕ್ವೇರ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, R2 divided by R1 ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ವೆರಿ ಈಸಿಲಿ ನಾವೀಗ R2 ಆ್ಯಂಡ್ R1 ವ್ಯಾಲ್ಯೂಸ್ ಇಲ್ಲಿ ಹಾಕಿದರೆ, ಇದು 3 cm, ಇದು 2 cm, ಎರಡನ್ನೂ ಸ್ಕ್ವೇರ್ ಮಾಡಿದಾಗ ಆನ್ಸರ್ ಈಸ್ 9/4. ಎಷ್ಟನೇ ಆಪ್ಷನ್ ಇತ್ತು ನೋಡ್ರಿ, ಅದು ಆಪ್ಷನ್ ಡಿ. ಓಕೆ, ಇದು ಫಸ್ಟ್ ಕ್ವಶನ್ ಇತ್ತು ಬೇಸ್ಡ್ ಆನ್ ಕೂಲಮ್ಸ್ ಲಾ. ನೆಕ್ಸ್ಟ್ ಒನ್, ಇಫ್ F1 ಆ್ಯಂಡ್ F2 ಬಿ ದ ಫೋರ್ಸಸ್ ಬಿಟ್ವೀನ್ 2 protons ಆ್ಯಂಡ್ 2 electrons ರೆಸ್ಪೆಕ್ಟಿವ್ಲಿ ಅನ್ನೋ ವರ್ಡ್ ಅವರಲ್ಲೇ ಮಿಸ್ ಮಾಡ್ಯಾರ. ಇಟ್ಸ್ ಓಕೆ. ಅಂಡರ್ ಸಿಮಿಲರ್ ಕಂಡೀಷನ್ಸ್ ದೆನ್ F1 ಈಸ್ ಟು F2 ಈಸ್ ಅಂತ. ಸೊ ಒನ್ಸ್ ಅಗೇನ್ ನೀವು ವಿಡಿಯೋ ಪಾಸ್ ಮಾಡಿ ಇವನ್ನ ಕ್ವಶನ್ ಟ್ರೈ ಮಾಡಾಕತ್ತೀರ ಅಂತ ಅಂದ್ಕೊಂಡು ನಾನು. ಸೊ ಇಲ್ಲಿ ಅವ್ರು ಏನಂತಾರೆ, ಎರಡು ಪ್ರೋಟಾನ್ ಅದಾವೆ ಫಸ್ಟಿಗೆ, ಅವು ಎರಡು ನೋಡು ಒಂದು ಫೋರ್ಸ್ ಐತಿ, ದಟ್ ಈಸ್ F1. ನೆಕ್ಸ್ಟ್ ಎರಡು ಎಲೆಕ್ಟ್ರಾನ್ಸ್ ಅದಾವೆ, ಅವು ಎರಡು ನೋಡು ಫೋರ್ಸ್ ಏನು ಬರ್ತೈತಲ್ಲ ದಟ್ ಈಸ್ F2. ಸೊ ಈಗ F1 ಆ್ಯಂಡ್ F2 ಎರಡರದ್ದು ರೇಷಿಯೋ ತೊಗೊಂಡ್ರೆ ಏನು ಬರ್ತೈತಿ ಅಂತ ಕೇಳಾಕತ್ತಾರೆ. ಡಿಸ್ಟೆನ್ಸನ್ನು ಅವರು ಸೇಮ್ ಇಟ್ಟಾರ, ಅಂಡರ್ ಸಿಮಿಲರ್ ಕಂಡೀಷನ್ಸ್ ಅಂತ ಹೇಳ್ಯಾರ. ಸಿಮಿಲರ್ ಕಂಡೀಷನ್ಸ್ ಇಟ್ ಮೀನ್ಸ್ ಎರಡು ಪ್ರೋಟಾನನ್ನು ಏರ್ನೊಳಗೆ ಇಟ್ಟಿದ್ರೆ ಎರಡು ಎಲೆಕ್ಟ್ರಾನನ್ನು ಏರ್ನೊಳಗೆ ಇಟ್ಟಾರ. ಡಿಸ್ಟೆನ್ಸ್ ಎರಡು ಪ್ರೋಟಾನ್ ನೋಡು ಎಷ್ಟೈತಿ, ಎರಡು ಎಲೆಕ್ಟ್ರಾನ್ ನೋಡೋನು ಅಷ್ಟೇ ಐತೆ. ಸೊ ಸಿಮಿಲರ್ ಕಂಡೀಷನ್ಸ್ ಇದ್ದಾಗ, ಸೊ ದಟ್ ಮೀನ್ಸ್ ಈ ಕೂಲಮ್ಸ್ ಲಾ ಫಾರ್ಮುಲಾ ಅದರೊಳಗೆ 1/4π Q1 Q2 by R²
ಇಲ್ಲಿ ಅವರು ಪರ್ಮಿಟಿವಿಟಿ ಸೇಮ್ ಇಟ್ಟಾರ, ಡಿಸ್ಟೆನ್ಸ್ ಸೇಮ್ ಇಟ್ಟಾರ, ಚಾರ್ಜಿನ ಚೇಂಜ್ ಮಾಡಾಕತ್ತಾರ. ಫಸ್ಟ್ ಟೈಮ್ ದ ಟೂ ಚಾರ್ಜಸ್ ಆರ್ 2 protons, ಸೆಕೆಂಡ್ ಟೈಮ್ ದ ಟೂ ಚಾರ್ಜಸ್ ಆರ್ 2 electrons. ಬಟ್ ನಮಗೆ ಗೊತ್ತು ಪ್ರೋಟಾನ್ ಇರಲಿ ಎಲೆಕ್ಟ್ರಾನ್ ಇರಲಿ ಚಾರ್ಜ್ ಈಸ್ ಸೇಮ್ 1.6 × 10⁻19 ಕೂಲಮ್. ಸೊ ಆಬ್ವಿಯಸ್ಲಿ F1/F2 ನಾವು ಕ್ಯಾಲ್ಕ್ ಮಾಡಿದಾಗ ದ ರೇಷಿಯೋ ಇನ್ ದ ಕೇಸ್ ಆಫ್ ಸೆಕೆಂಡ್ ಕ್ವಶನ್ ಹ್ಯಾಸ್ ಟು ಬಿ 1:1. ಸೊ 1:1 ಯಾವ ಆಪ್ಷನ್ ಒಳಗೆ ಐತಿ ಅವರಲ್ಲಿ ಏನು ಮಾಡ್ಯಾರ ಒಂದು ಸ್ವಲ್ಪ ಹಂಗೆ ಕನ್ಫ್ಯೂಸ್ ಮಾಡೋಕ್ಕೆ ಸೆಕೆಂಡ್ ಆಪ್ಷನ್ ಒಳಗೆ ಆಪ್ಷನ್ ಬಿದೊಳಗೆ ಇನ್ಸ್ಟೆಡ್ ಆಫ್ ರೈಟಿಂಗ್ 1:1 ಅವರು 10⁻0 ಅಂತ ಬರ್ದಾರ. ಸೊ 10⁻0 ಅಂದ್ರೆ 1. ಸೊ 2 ಕ್ವಶನ್ ಅದು ಬೇಸ್ಡ್ ಆನ್ ಕೂಲಮ್ಸ್ ಲಾ. ನೆಕ್ಸ್ಟ್ ಒನ್, ಐಡೆಂಟಿಕಲ್ ಪಾಯಿಂಟ್ ಚಾರ್ಜಸ್ ಅಂದರೆ ಸೇಮ್ ವ್ಯಾಲ್ಯೂ ಆ್ಯಂಡ್ ಪೊಲಾರಿಟಿ ಪಾಸಿಟಿವ್ ನೆಗೆಟಿವ್. ಅದು ಐಡೆಂಟಿಕಲ್ ಪಾಯಿಂಟ್ ಚಾರ್ಜಸ್ ಆರ್ ಪ್ಲೇಸ್ಡ್ ಅಟ್ ದ ವರ್ಟೈಸಸ್ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಫ್ F be the force between the two of them. If F be the force between two of them. ಒಟ್ಟು ಟೋಟಲಿ ಈಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ರೆ 3 ವರ್ಟೈಸ್ ಬರ್ತಾವೆ, ಹೌದ್ರಿ? 3 ಕಡೆ ಒಂದು ಸೇಮ್ ಐಡೆಂಟಿಕಲ್ ಚಾರ್ಜ್ ಇಟ್ಟಾರೆ. ದೆನ್ ದ ರಿಸಲ್ಟೆಂಟ್ ಫೋರ್ಸ್ ಆನ್ ಎನಿ ಒನ್ ಆಫ್ ದೆಮ್ ಡ್ಯೂ ಟು ದ ಅದರ್ ಟು ಅಂತ ಕೇಳಾಕತ್ತಾರ. ಸೊ ಇದ್ರದ್ದು ಡೈಗ್ರಾಮ್ ನಾವು ಡ್ರಾ ಮಾಡ್ಕೊಳ್ಳೋಣ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದೊಳಗೆ 3 ಐಡೆಂಟಿಕಲ್ ಚಾರ್ಜಸ್. ಸೊ ಸಪೋಸ್ ದಿಸ್ ಈಸ್ ಅವರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, 3 ವರ್ಟೈಸಸ್ ABC ಹಾಕ್ಕೊಂಡು, ಸೊ ಕ್ಯೂ ಅಂತ ನಾವು ಹಾಕ್ಕೊಂಡಾಗ, ಸೊ ಈಗ ಯಾವುದರ ಒಂದ್ರ ಮೇಲೆ ಇನ್ನೆರಡರಿಂದ ರಿಸಲ್ಟೆಂಟ್ ಫೋರ್ಸ್ ಅಂತಾರೆ ಅವ್ರು. ಸೊ ಇದರಿಂದ ರಿಸಲ್ಟೆಂಟ್ ಫೋರ್ಸ್ ಈಗ ಅವು ಐಡೆಂಟಿಕಲ್ ಅದಾವಂದ್ರೆ ಅಷ್ಟು ಪಾಸಿಟಿವ್ ಅಂತ ಅನ್ಕೊಂಬಿಡೋಣ ನಾವು. ಇದನ್ನು ಹಿಂಗೆ ರಿಪೆಲ್ ಮಾಡ್ತೈತೆ, ದಟ್ ಇಸ್ ಸೇ ದಿಸ್ ಈಸ್ F1 ಫೋರ್ಸ್. ಇದನ್ನು ರಿಪೆಲ್ ಮಾಡ್ತೈತೆ, ದಿಸ್ ಈಸ್ F2 ಫೋರ್ಸ್. ಕ್ವೈಟ್ ಆಬ್ವಿಯಸ್ಲಿ ಇಲ್ಲ ಆ್ಯಂಗಲ್ ಎಷ್ಟು ಬಂತು ನೋಡ್ರಿ, ಈಗ ಇವೆರಡು ಫೋರ್ಸ್ ನೋಡು. ಆ್ಯಂಡ್ ಇದ್ರ ಮೇಲೆ ಇದೇನು ಫೋರ್ಸ್ ಇರುತ್ತಲ್ಲ F1 F2 ಅಂತ ಬರೆಯೋ ಅವಶ್ಯಕತೆ ಇಲ್ಲ, 2 F ಅಂತಲೇ ಬರಿಬೋದು ನಾವು. ಓಕೆ, ಇದರಿಂದ ಇದ್ರ ಮೇಲೆ ಎಲ್ಲ ಸೇಮ್ ಚಾರ್ಜಸ್ ಇರೋದ್ರಿಂದ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇರೋದ್ರಿಂದ ಇದು 60 ಡಿಗ್ರಿ ಬಂತು, ಇದು 60 ಡಿಗ್ರಿ ಬಂತು. ಸಿಂಪಲ್ ಐತಿ. ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿ, ಇಮ್ಯಾಜಿನೇಷನ್ ಒಳಗೆ ನೀವು ಇದನ್ನು ಹಿಂಗೆ 60 ಡಿಗ್ರಿ ಬರುತ್ತೆ ಅಂತ ಹೇಳಿ ಡೈರೆಕ್ಟ್ಲಿ ಫಾರ್ಮುಲಾನು ಹಚ್ಬೋದು, ಅಥವಾ ಡೈಗ್ರಾಮ್ ಹಾಕಿನೂ ಮಾಡ್ಬೋದು. ಡೈಗ್ರಾಮ್ ಹಾಕಿದ್ರೆ ಆಗ್ತದೆ, ಸ್ವಲ್ಪ ಟೈಮ್ ಹಿಡಿತೈತಿ. ಈಗ ಎಕ್ಸಾಮ್ ನೀವು ಒಳಗೆ ವಿದಿನ್ 1 minute ಸಾಲ್ವ್ ಮಾಡ್ಬೇಕಂದ್ರೆ 60 ಡಿಗ್ರಿ ಇದು ವೆರಿ ಈಸಿಲಿ ಗೊತ್ತಾಗ್ತದೆ. ಸೊ ಇವು ಕ್ವಶನ್ಸ್ ಇದು ನಾವು ಸಾಲ್ವ್ ಮಾಡ್ಬೇಕಾದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಫೋಕಸ್ ನಾವು ಏನು ಮಾಡ್ಬೇಕಂದ್ರೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ರಿಲ್ಯಾಕ್ಸ್ಡ್ ಇರ್ಬೇಕು ನಾವು. ಆ ಕ್ವಶನ್ ನೋಡಿ ಗಾಬರಿ ಆಗಿಬಿಟ್ರಿ ಅಂದರೆ ಸ್ವಲ್ಪ ಮೈಂಡ್ ಬ್ಲ್ಯಾಂಕ್ ಆಗಿ ಪಟ್ ವಿಚಾರ ಮಾಡೋಂಗಿಲ್ಲ. ಸೊ ಇದ್ರ ಬಗ್ಗೆ ಮಾತ್ರ ನಾನು ಆಮೇಲೆ ಹೇಳ್ತೀನಿ. ಸೊ ಈಗ ಇಲ್ಲಿ ರಿಸಲ್ಟೆಂಟ್ ನಾವು ಕ್ಯಾಲ್ಕ್ ಮಾಡ್ಬೇಕು. ಇವೆರಡು ನೋಡು, ರಿಸಲ್ಟೆಂಟ್ ಫಾರ್ಮುಲಾ ಐತೆ ನಮ್ಮ ಕಡೆ. FR = √F1² + F2² ಪ್ಲಸ್ ಅದು ಬರುತ್ತಲ್ಲ, ಇಲ್ಲಿ 2 F ಇರೋದ್ರಿಂದ F² + F² is 2F² ಪ್ಲಸ್ ಇನ್ನೊಂದು 2F1 F2 cos θ ಅಂತ ಬರ್ತೈತೆ. ಸೊ 2F1 F2 cos θ ಒಳಗೆ 2F1 F2 ಮತ್ತು F ಆಗ್ತದೆ. ಸೊ 2F² × cos 60 ಡಿಗ್ರಿ 1/2. ಸೊ cos 60 ಡಿಗ್ರಿ is 1/2. ಸೊ 2 ಕ್ಯಾನ್ಸಲ್ ಆಯ್ತು. 2F² + F² is 3F². ಸೊ ಆನ್ಸರ್ ಈಸ್ √3F. ರಿಸಲ್ಟೆಂಟ್ ಫೋರ್ಸ್ ಈಸ್ √3F. ಸೊ ಆಯ್ತು ನೋಡ್ರಿ, ಆಪ್ಷನ್ಸ್ ಒಳಗೆ √3F. ಎಸ್, ಆಪ್ಷನ್ ಬಿ ಒಳಗೆ ಐತಿ √3F. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಅ ಚಾರ್ಜ್ Q ಈಸ್ ಟು ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಅಂದರೆ ಒಂದು ಚಾರ್ಜ್ ಐತಿ, ಅದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ, Q1 and Q2, such that the force between them is maximum when they are separated by a given distance. Then the 2 parts are such that, ಅಂದರೆ ಆಪ್ಷನ್ಸ್ ಒಳಗೆ ಹೆಂಗೆ ಕೊಟ್ಟಾರ, Q1 = Q2 = Q/2 ಅಥವಾ Q1 is Q/3. ಅಂದರೆ ಒಂದು ಪರ್ಟಿಕ್ಯುಲರ್ ಚಾರ್ಜ್ ಐತೆ, ಅದನ್ನೀಗ ನಾವು ಡಿವೈಡ್ ಮಾಡಿ 2 ಪಾರ್ಟ್ ಮಾಡ್ಬೇಕಂತ. ಯಾವ ರೀತಿ ಅದನ್ನು 2 ಪಾರ್ಟ್ ಮಾಡ್ಬೇಕಂದ್ರೆ ಅವು 2 ನೋಡು ಫೋರ್ಸ್ ಏನು ಬರ್ತದಲ್ಲ ಅದು ಮ್ಯಾಕ್ಸಿಮಮ್ ಬರ್ಬೇಕಂತ, ಕಡಿಮೆ ಫೋರ್ಸ್ ಬರೋಂಗಿಲ್ಲ. ಏನು ಹಿಂಗಂದ್ರೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಸಪೋಸ್ ನಮ್ಮ ಕಡೆ ಒಂದು ಚಾರ್ಜ್ ಐತೆ ಅಂತ ಅನ್ಕೋಣ. ಲೆಟ್ ಅಸ್ ಸೇ ಒಂದು ಎಕ್ಸಾಂಪಲ್ 8 ಕೂಲಮ್ ಚಾರ್ಜ್ ಐತೆ ಅಂತ ತಿಕ್ಕೋರಿ. ಎಷ್ಟೈತಿ? 8 ಕೂಲಮ್ ಚಾರ್ಜ್. ಓಕೆ, ಈ 8 ಕೂಲಮ್ ಚಾರ್ಜನ್ನು 2 ಪಾರ್ಟಾಗಿ ನಾವು ಡಿವೈಡ್ ಮಾಡಬೇಕು. ಅಂದ್ರೆ 2 ಸೇರಿ 8 ಕೂಲಮ್ ಆಗಿರ್ಬೇಕದು. ಈಗ ಅದು ಕ್ಯಾಪಿಟಲ್ Q ಅಂತ ಅನ್ಕೊಳ್ಳೋಣ ಇದನ್ನು. ಸೊ ಕ್ಯಾಪಿಟಲ್ Q ಇಸ್ 8 ಕೂಲಮ್.
ಯು ನೀಡ್ ಟು ಡಿವೈಡ್ ದಿಸ್ ಇಂಟು 2 Q1 Q2 ಅಂತ ಹೇಳಿ. ಸೊ ನಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಅದಾವೆ ಈಗ. 8 2 ಭಾಗ ಮಾಡ್ಬೇಕಂದ್ರೆ 7 ಕೂಲಮ್ 1 ಕೂಲಮ್ 1 ಮಾಡ್ಬೋದು. ಅಥವಾ ವಿ ಕ್ಯಾನ್ ಮೇಕ್ ಇಟ್ ಅಸ್ 6 and 2. 7 + 1 is 8, 6 + 2 ಅಂದರೆ 2 ಕೂಡಿಸಿ 8 ಆಗ್ಬೇಕಂತ ಹೇಳಕ್ಕೆ. ನೆಕ್ಸ್ಟ್ 5 and 3, 4 and 4. ನೆಕ್ಸ್ಟ್ ಕಾಂಬಿನೇಷನ್ ನಾವು ಮತ್ತೆ ಇದನ್ನು ಕಡಿಮೆ ಮಾಡ್ಕೊಂಡು ಬರಾಕತ್ತೀನಿ ನಾನು, ಇದನ್ನು ಇನ್ಕ್ರೀಸ್ ಮಾಡ್ಕೊಂಡು ಬರತ್ತೀನಿ. ನೆಕ್ಸ್ಟ್ ಇದನ್ನು ಕಡಿಮೆ ಮಾಡಿ ಇದನ್ನು 3 ಮಾಡಿ ಇದನ್ನು 5 ಮಾಡಿದರೆ ಮತ್ತು ಇದೇ ಕಾಂಬಿನೇಷನ್ ಬಂತೀಗ. ಸೊ ದೀಸ್ ಆರ್ ದಿ ಆಪ್ಷನ್ಸ್ ದ್ಯಾಟ್ ವಿ ಹ್ಯಾವ್. ಹಿಂಗೆ ಮಾಡ್ಕೊಂಡು ಕೊಡ್ಬೇಡ್ರಿ ನೀವು ಸರ್ 7.5 ಹಂಗೆ ಅವಶ್ಯಕತೆ ಇಲ್ಲ. ಸೊ ಇದ್ರ ಮೇಲೆ ಅದನ್ನು ಇದು ಏನು ಎಕ್ಸ್ಪ್ಲನೇಷನ್ ಮಾಡ್ತೀನಲ್ಲ, ಇದಾದಮೇಲೆ ನೀವು ಈ ಕ್ವಶನದ್ದೇನು ಆನ್ಸರ್ ಐತಲ್ಲ ಅದನ್ನು ನೆನಪಿಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಟೈಮ್ ಇದು ಕ್ವಶನ್ ಏನಾರ ಎಕ್ಸಾಮ್ನೊಳಗೆ ಬಂತು ಅಂದರೆ ನೀವು ಜಸ್ಟ್ ಟಿಕ್ ಹಾಕಿ ಮುಂದೆ ಹೋಗ್ಬಿಡ್ಬೋದು. ಈಸಿ ಐತಿದೆ ನೆನಪಿಟ್ಕೊಳಕ್ಕೆ. ಏನಂತ ಹೇಳ್ತೇನೆ, ಸೊ 7 into 1 ಮಾಡಿರಿ. ಈಗ ಲೈಕ್ ಅವ್ರು ಏನು ಹೇಳ್ಯಾರ, ಇವನ್ನ ಹೆಂಗೆ ನಾವು ಡಿವೈಡ್ ಮಾಡ್ಬೇಕಂತ ಫೈನಲಿ ಏನು ಫೋರ್ಸ್ ಬರ್ತದಲ್ಲ ಇಟ್ ಶುಡ್ ಬಿ ಮ್ಯಾಕ್ಸಿಮಮ್ ಫೋರ್ಸ್ ಬರ್ಬೇಕಂತ್ರಿ, ಹೆಚ್ಚಿಗೆ ಫೋರ್ಸ್ ಬರ್ಬೇಕು. ಸೊ ಮ್ಯಾಕ್ಸಿಮಮ್ ಫೋರ್ಸ್ ಬರ್ಬೇಕಂದ್ರೆ 1/4πε0 ಅಂತೂ ಕಾನ್ಸ್ಟೆಂಟ್ ವ್ಯಾಲ್ಯೂ, ವಿ ಕ್ಯಾನಾಟ್ ಚೇಂಜ್ ದ್ಯಾಟ್ ಅನ್ಲೆಸ್ ನೀವು ಅದನ್ನು ಏರ್ ಬಿಟ್ಟು ಬೇರೆ ಯಾವ್ದಾರ ಮೀಡಿಯಮ್ನೊಳಗೆ ಇಟ್ಟರೆ. ಇಲ್ಲಿ ಏರ್ನೊಳಗೆ ಇಟ್ಟಿವಿ ಅಂದರೆ ವಿ ಕ್ಯಾನಾಟ್ ಚೇಂಜ್ ε0. ಅವ್ರು ಗಿವನ್ ಡಿಸ್ಟೆನ್ಸ್ ಅಂತ ಕೊಟ್ಟಾರೆ. ಒಂದು ಚಾರ್ಜ್ ಐತಿ, ಅದನ್ನು ಡಿವೈಡ್ ಮಾಡಿ ನಾವು ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ನೊಳಗೆ ಇಡ್ತೀವಿ. ಗಿವನ್ ಡಿಸ್ಟೆನ್ಸ್ ಯು ಕೆನಾಟ್ ಚೇಂಜ್ ದ ಡಿಸ್ಟೆನ್ಸ್ ಅಂದಂಗೆ ಆತು ಹಂಗಾರೆ. ಸೊ 6 ಕಾನ್ಸ್ಟೆಂಟ್ ಆತು. ಸೊ ದಟ್ ಮೀನ್ಸ್ ಇಫ್ ಯು ವಾಂಟ್ ಟು ಗೆಟ್ ಮ್ಯಾಕ್ಸಿಮಮ್ ಫೋರ್ಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ದ 2 ಚಾರ್ಜಸ್. ಅಂದ್ರೆ ಇವು 2 ಭಾಗಗಳನ್ನು ಏನು ನೀವು ಡಿವೈಡ್ ಮಾಡ್ತಿರಲ್ಲ ಅದ್ರದ್ದು ಮಲ್ಟಿಪ್ಲಿಕೇಶನ್ ನಾವು ಮಾಡಿದಾಗ ಪ್ರೊಡಕ್ಟ್ ಮಾಡಿದಾಗ ಏನು ವ್ಯಾಲ್ಯೂ ಬರ್ತೈತಲ್ಲ ಅದು ಮ್ಯಾಕ್ಸಿಮಮ್ ಇದ್ದರೆ ಫೋರ್ಸ್ ಮ್ಯಾಕ್ಸಿಮಮ್ ಇರ್ತೈತಿ ಈಗ. ಸೊ ಈಗ ನೋಡಿರಿ, ಇವೆರಡು ಚಾರ್ಜನ್ನ ನಾವು 7 1 6 2 5 3 4 4 ಅಂತ ಡಿವೈಡ್ ಮಾಡಿವಲ್ಲ, ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿರಿ. ಎಲ್ಲಿ ಜಾಸ್ತಿ ಬರುತ್ತೆ? 7 1 6 2 5 3 4 4 ಎಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಬಂತು? 4 4 ಆದಾಗ. ಬಟ್ ಅವ್ರು ಈ ಕ್ವಶನ್ ಒಳಗೆ ಏನಂದ್ರೆ 8 ಕೂಲಮ್ ಅಂತ ಮೆನ್ಷನ್ ಮಾಡ್ಯಾರನ್ರಿ. ಇಲ್ಲ, ಇದನ್ನು ನಾವು ಎಕ್ಸಾಂಪಲ್ ತೊಗೊಂಡಿವಿ. ಸೊ ಹಂಗಾರೆ 4 4 16 ಹೆಂಗಂದ್ರೆ ಯಾವಾಗಲೂ ಯಾವುದೇ ವ್ಯಾಲ್ಯೂ ಇರಲಿ ಅದನ್ನು ನೀವು ಡಿವೈಡ್ ಮಾಡಿ 2 ಪಾರ್ಟ್ ಮಾಡಿದಾಗ ಅದ್ರದ್ದು ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಬರ್ಬೇಕಂದ್ರೆ ಇದೇನು ವ್ಯಾಲ್ಯೂ ಇರುತ್ತಲ್ಲ ಅದ್ರದ್ದು ಹಾಫ್ ಮಾಡ್ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ 10 ಕೂಲಮ್ ಅಂತ ತೊಗೊಂಡ್ರೆ ಇಫ್ ಐ ಟೆಲ್ ಯು ಡಿವೈಡ್ ದಿಸ್ 10 ಕೂಲಮ್ ಇಂಟು 2 ಪಾರ್ಟ್ಸ್ ಸಚ್ ದ್ಯಾಟ್ ದ ಮಲ್ಟಿಪ್ಲಿಕೇಶನ್ ಆಫ್ ದ್ಯಾಟ್ ಬಿಕಮ್ಸ್ ಮ್ಯಾಕ್ಸಿಮಮ್, ಅಥವಾ ಆ 2 ಚಾರ್ಜ್ ನಡು ಏನು ಫೋರ್ಸ್ ಬರ್ತಲ್ಲ ದ್ಯಾಟ್ ಬಿಕಮ್ಸ್ ಮ್ಯಾಕ್ಸಿಮಮ್ ಅಂತ ನಾನು ಕೇಳಿದರೆ ಯು ಹ್ಯಾವ್ ಟು ಡಿವೈಡ್ ದ್ಯಾಟ್ ಇಂಟು 5 and 5 ಬಿಕಾಸ್ 5 5 25 ಹೈಯೆಸ್ಟ್ ಬರ್ತೈತಿ. ನೀವು ಬೇಕಾದ್ರೆ ಬೇರೆ ಟ್ರೈ ಮಾಡಿ ನೋಡಿರಿ, 9 1 ಮಾಡಿರಿ, 8 2 7 3 ಇನ್ ಆಲ್ ದ ಕೇಸಸ್. ಸೊ ಅದಕ್ಕೆ ನೀವೇನು ನೆನ್ಪಿಟ್ಕೋಬೇಕಂದ್ರೆ ಒಂದು ಚಾರ್ಜನ್ನ ನಾವು ಡಿವೈಡ್ ಮಾಡಿ 2 ಪಾರ್ಟ್ ಮಾಡೀವಿ, ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಮ್ಯಾಕ್ಸಿಮಮ್ ಫೋರ್ಸ್ ಬರಬೇಕಂದ್ರೆ ಪ್ರಾಡಕ್ಟ್ ಮಸ್ಟ್ ಬಿ ಹೈಯೆಸ್ಟ್. ಅಂದರೆ ದ ಗಿವನ್ ಚಾರ್ಜ್ ದಟ್ ಈಸ್ ದ ಕ್ಯಾಪಿಟಲ್ Q ಮಸ್ಟ್ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಸಚ್ ದ್ಯಾಟ್ ಇಟ್ ಈಸ್ ಹಾಫ್ ಆಫ್ ದ ಗಿವನ್ ವ್ಯಾಲ್ಯೂ ಈಕ್ವಲ್ ಎರಡು ಕಡೆಗೆ. ದಟ್ ಮೀನ್ಸ್ ಇಲ್ಲಿ ನಾವು ಹೆಂಗೆ ಡಿವೈಡ್ ಮಾಡ್ಬೇಕಂದ್ರೆ Q1 is equals to Q2 is equals to Q/2 is the answer. ಸೊ ಎಷ್ಟನೇ ಆಪ್ಷನ್ ಆಯ್ತದೆ? ಜಸ್ಟ್ ಅ ಮಿನಿಟ್. ಆಪ್ಷನ್ ಎ Q1 is equals to Q2 is equals to Q/2. ಸೊ ಒನ್ಸ್ ಅಗೇನ್ ನಾ ಹಂಗೆ ರಿಮೈಂಡ್ ಮಾಡಾಕತ್ತೀನಿ, ಕ್ವಶನ್ಸನ್ನ ಪಾಸ್ ಮಾಡಿ ನೀವು ಟ್ರೈ ಮಾಡಿರಿ. ಆನ್ಸರ್ ಸರಿ ಬರಲಿ ಬಿಡಲಿ ಇಟ್ ಡಸ್ ನಾಟ್ ಮ್ಯಾಟರ್. ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಟೈಮ್ ಹಚ್ಚಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್. ಸೊ ಆಬ್ವಿಯಸ್ಲಿ ವಿತ್ ಪ್ರಾಕ್ಟೀಸ್ ನಿಮ್ಗೆ ಕಾನ್ಫಿಡೆನ್ಸ್ ಬರ್ಕೊತ ಹೋಗ್ತದೆ. ಎಷ್ಟು ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ತೀರಿ, ನೀವು ಒಂದು ಮೈಂಡ್ ಕ್ಯಾಲ್ಕುಲೇಷನ್ ಇಂಪ್ರೂವ್ ಆಕೊಂತ ಹೋಗುತ್ತೆ. ಸಡನ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು ನೀವು ಒಂದು 10 ಕ್ವಶನ್ಸ್ ತೊಗೊಂಡು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅದನ್ನು 10 ನಿಮಿಷದೊಳಗೆ ಮುಗಿಸ್ಬೇಕು. ನಾನು ಅಟ್ಲೀಸ್ಟ್ 9 out of 10 ಬರಬೇಕು. ಇಟ್ಸ್ ನಾಟ್ ಪಾಸಿಬಲ್. ಓಕೆ, ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡೋದನ್ನು ಕಂಟಿನ್ಯೂ ಮಾಡಿರಿ. ಥಿಯರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಿ, ಫಾರ್ಮುಲಾ ಕರೆಕ್ಟಾಗಿ ಬ್ಯಾಟ್ ಮಾಡಿರಿ. ಸೊ ಇದರ ಇನ್ನು ಸ್ವಲ್ಪ ವಿಷಯಗಳಿರ್ತಾವೆ, ಅದನ್ನು ಮತ್ತೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, ಪಾಯಿಂಟ್ ಚಾರ್ಜಸ್ ಈಚ್ ಈಕ್ವಲ್ ಟು +Q ಆರ್ ಪ್ಲೇಸ್ಡ್ ಅಟ್ ದ ವರ್ಟೈಸಸ್ ಆಫ್ ಅನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ L. ಓಕೆ, ಸೊ ವಿ ಹ್ಯಾವ್ ಅನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಎಲ್ಲ ಕಡೆ ಚಾರ್ಜ್ Q ಇಟ್ಟರೆ ಆಫ್ ಸೈಡ್ L ಈಚ್ ಸೈಡ್. ದ ನೆಟ್ ಫೋರ್ಸ್ ಆನ್ ದ ಚಾರ್ಜ್ Q' ವಿಚ್ ಈಸ್ ಪ್ಲೇಸ್ಡ್ ಅಟ್ ದ ಸರ್ಕಮ್ಸೆಂಟರ್ ಆಫ್ ದ ಟ್ರಯಾಂಗಲ್ ಈಸ್ ಅಂತ. ಏನಿದು ಅಂತ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಮತ್ತು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬೇಸ್ಡ್ ಕ್ವಶನ್ ಐತಿ. ಸೊ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿಲ್ಲ ಅಂದ್ರೆ ಮತ್ತೆ ಇನ್ನೊಮ್ಮೆ ಟ್ರೈ ಮಾಡೋದು ಬೆಟರ್. ನಿಮಗೆ ಹೆಂಗೆ ಅನಿಸುತ್ತೆ, ನೀವೇನು ಥಿಂಕ್ ಮಾಡ್ತೀರಿ ಅಂತಂದು ನಿಮಗೆ ಗೊತ್ತಾಗ್ಬೇಕು. ಅದರೊಳಗೆ ಏನಾರ ಮಿಸ್ಟೇಕ್ ಇದ್ರೆ ಓಕೆ ಹಿಂಗಲ್ಲ ಹಿಂಗೆ ಅಂತ ಅರ್ಥ ಮಾಡ್ಕೋಬೇಕು.
ಸೊ ಈಗ ನಾನು ಒಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತೊಗೊತೀನಿ. 3 ಚಾರ್ಜ್ ಸೇಮ್ ಅದಾವನ್ರಿ ಈಗ ಅವರಲ್ಲಿ ಕೊಟ್ಟಿದ್ದು ಪಾಯಿಂಟ್ ಚಾರ್ಜ್ ಈಚ್ ಈಕ್ವಲ್ ಟು ಪ್ಲಸ್ ಕ್ಯೂ. ಓಕೆ, ಆರ್ ಪ್ಲೇಸ್ಡ್ ಎಟ್ ದ ವರ್ಟೈಸಸ್ ಆಫ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಈಚ್ ಸೈಡ್ ಎಲ್. ಸೊ ಇದ್ರದ್ದು ಒಂದು ಸರ್ಕಮ್ಸೆಂಟರ್. ಸೊ ಜೊಮೆಟ್ರಿ ಒಳಗಂತೂ ಕಲ್ತಿರ್ತೀವಿ ಸರ್ಕಮ್ಸೆಂಟರ್. ಇಲ್ಲಿ ಒಂದು ಚಾರ್ಜ್ ಇಟ್ಟಾರ ಕ್ಯೂ ಡ್ಯಾಶ್ ಅಂತ ಹೇಳಿ. ಅವ್ರಂತಾರ ವಾಟ್ ಈಸ್ ಅ ನೆಟ್ ಫೋರ್ಸ್. ಈಗ ಎಲ್ಲನೂ ಪಾಸಿಟಿವ್ ಅದಾವ ಅಂತ ಅನ್ಕೊಂಡ್ಬಿಡ್ರಿ. ಇವು ಮೂರಂತೂ ಪಾಸಿಟಿವ್ ಅದಾವ, ಇದೂ ಪಾಸಿಟಿವ್ ಐತಿ. ಸೊ ದೀಸ್ 3 ಚಾರ್ಜಸ್ ವಿಲ್ ಸ್ಟಾರ್ಟ್ ರಿಪೆಲಿಂಗ್ ದ ಪ್ಲಸ್ ಕ್ಯೂ ಡ್ಯಾಶ್ ಚಾರ್ಜ್. ಅವ್ರೇನು ಕೇಳಾಕತ್ತಾರ, ವಾಟ್ ಈಸ್ ದ ನೆಟ್ ಫೋರ್ಸ್ ದ್ಯಾಟ್ ಆ್ಯಕ್ಟ್ಸ್ ಆನ್ ದ ಚಾರ್ಜ್ ವಿಚ್ ಈಸ್ ಪ್ಲೇಸ್ಡ್ ಅಟ್ ದ ಸರ್ಕಮ್ಸೆಂಟರ್. ಸೊ ಇದರಿಂದ ಒಂದು ಫೋರ್ಸ್ ಇರ್ತೈತಿ, ಲೆಟ್ ಅಸ್ ಸೇ F1, ಇದರಿಂದ ಒಂದು ಫೋರ್ಸ್ ಬರುತ್ತೆ F2, ಇದರಿಂದ ಫೋರ್ಸ್ ಬರುತ್ತೆ F3. ಆ್ಯಕ್ಚುಲಿ F1, F2, F3 ಅಂತ ಅನ್ನೋ ಅವಶ್ಯಕತೆ ಇಲ್ಲ. ನಾವು ಇಲ್ಲೇ F ಅನ್ಬೋದು, ಎಲ್ಲ ಸೇಮ್ ಬರ್ತವೆ. ಬಿಕಾಸ್ 3 ಚಾರ್ಜ್ ಸೇಮ್ ಐತಿ, ಇದ್ರ ಮೇಲೆ ಫೋರ್ಸ್ ಎಲ್ಲ ಡಿಸ್ಟೆನ್ಸ್ ಸೇಮ್ ಇರುತ್ತಿಲ್ಲ ಸರ್ಕಮ್ಸೆಂಟರ್ನಿಂದ ವರ್ಟೈಸಸ್ಸಿಗೆ. ಆ್ಯಂಡ್ ಇಫ್ ಯು ಡೋಂಟ್ ನೋ, ಇಫ್ ಇಟ್ ಈಸ್ ಅನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸರ್ಕಮ್ಸೆಂಟರ್ನಿಂದ ಈಚ್ ವರ್ಟೆಕ್ಸಿಗೆ ಡಿಸ್ಟೆನ್ಸು ಗೊತ್ತಿಲ್ಲ ಅಂದರೆ ಇದನ್ನು ಬ್ಯಾಟ್ ಮಾಡಿಬಿಡ್ರಿ. ಬೇರೆ ಯಾವ್ದಾದ್ರು ನ್ಯೂಮರಿಕಲ್ನೊಳಗೆ ಹೆಲ್ಪ್ ಆದರೂ ಆಗ್ಬೋದು. L/√3 ಇರ್ತದೆ. ಸೊ ಈಚ್ ಸೈಡ್ ಎಲ್ ಇದ್ರೆ ಡಿಸ್ಟೆನ್ಸ್ ಫ್ರಮ್ ದ ವರ್ಟೆಕ್ಸ್ ಟು ದ ಸರ್ಕಮ್ಸೆಂಟರ್ ಈಸ್ L/√3. ಓಕೆ, ಸೊ ಈಗ ಇವು 3 ಫೋರ್ಸ್, ಆ್ಯಕ್ಚುಲಿ ಸ್ಪೀಕಿಂಗ್ 3 ಫೋರ್ಸ್ ಸೇಮ್ ಇರೋದ್ರಿಂದ ಇಲ್ಲಿ ಹೆಂಗೆ ಆಗ್ತೈತಿ ಅಂದರೆ, ನೆಟ್ ಫೋರ್ಸ್ ಆ್ಯಕ್ಚುಲಿ ಈ ಕ್ವಶನ್ ಒಳಗೆ ನೀವು ಆಲ್ರೆಡಿ ಗೆಸ್ ಮಾಡಿದ್ರೆ ದ ಆನ್ಸರ್ ಈಸ್ 0. ಯಾಕಂದ್ರೆ ಇವು 3 ಸೇರಿ ಈ ಚಾರ್ಜನ್ನು ಇಕ್ವಿಲಿಬ್ರಿಯಮ್ನೊಳಗಿರ್ತಾವೆ. ಮೂರು ಚಾರ್ಜ್ ಅಲ್ಲ, 3 ಫೋರ್ಸ್ ಸೇರಿ ಈ ಚಾರ್ಜನ್ನ ಇಕ್ವಿಲಿಬ್ರಿಯಮ್ನಾಗ ಇಡ್ತಾವೆ. ಲೈಕ್ ಇದರಿಂದ ಒಂದು ಫೋರ್ಸ್ ಬಂತು F, ಹಿಂಗೆ ಈ ಚಾರ್ಜ್ ಇದನ್ನು ಹಿಂಗೆ ರಿಪೆಲ್ ಮಾಡ್ತೈತಿ, ಹಿಂಗೆ ಒಂದು ಫೋರ್ಸ್ F. ಸೊ ಇಲ್ಲೊಂದು ಸೇರಿ ಹಿಂಗೆ ಫೋರ್ಸ್ F. 3 ಫೋರ್ಸ್ ಸೇಮ್ ಇರೋದ್ರಿಂದ ಆ್ಯಂಡ್ ಆ್ಯಂಗಲ್ಸ್ ಬಿಟ್ವೀನ್ ದೀಸ್ 3 ಅಥವಾ ಎನಿ 2 ಆಫ್ ದೆಮ್ ನೀವು ತೊಗೊಂಡಾಗ ಸೇಮ್ ಇರೋದ್ರಿಂದ ನೀವು ಇವು 2 ಫೋರ್ಸದ ರಿಸಲ್ಟನ್ನು ತೊಗೊಂಡ್ರಿ ಅಂತ ತಿಳ್ಕೊರಿ. ದ್ಯಾಟ್ ವಿಲ್ ಬಿ, ಬೇಕಾದ್ರೆ ಅದನ್ನು ಟ್ರೈ ಮಾಡೋಣ. ಓಕೆ ನೋಡ್ರಿ, ಇದು ಟೋಟಲ್ ಆ್ಯಂಗಲ್ ಎಷ್ಟು ಇರುತ್ತೆ ಹೇಳ್ರಿ ಎಲ್ಲ ಸೇರಿ. ನಾನು ಇಲ್ಲೇನು ಮಾಡ್ತೀನಿ, ಇದನ್ನು ಸಪ್ರೇಟ್ ಇಲ್ಲೊಂದು ಡ್ರಾ ಮಾಡ್ತೀನಿ. ನಮ್ದು ಸರ್ಕಮ್ಸೆಂಟರ್ನೊಳಗೆ ಒಂದು ಚಾರ್ಜ್ ಐತಿ ಕ್ಯೂ ಡ್ಯಾಶ್, ಇದ್ರ ಮೇಲೆ ಹಿಂಗೊಂದು ಫೋರ್ಸ್ ಬಂತು F, ಹಿಂಗೊಂದು ಫೋರ್ಸ್ F ಆ್ಯಂಡ್ ಹಿಂಗೊಂದು ಫೋರ್ಸ್ F. ಹೌದಾ? ಸೊ ಟೋಟಲಿ ಆ್ಯಂಗಲ್ ಎಷ್ಟು ಇರ್ತದೆ ಕಂಪ್ಲೀಟ್ಲಿ. ಇದು ಕಾಮನ್ ಸೆನ್ಸಿಂದ ನಾವು ಹೇಳ್ಬೋದು, ಎಲ್ಲ ಕಡೆ ಸೇಮ್ ಫೋರ್ಸಸ್ ಇರೋದ್ರಿಂದ ಇವು ಎರಡದು ರಿಸಲ್ಟೆಂಟ್ ಇದು ಕ್ಯಾನ್ಸಲ್ ಆಗ್ತೈತೆ ಅಂತೇಳಿ. ಇಲ್ಲ ಟೆಕ್ನಿಕಲಿ ಸ್ಪೀಕಿಂಗ್ ಹೆಂಗೆ ಇದನ್ನು ಪ್ರೂವ್ ಮಾಡ್ಬೋದು ಅಂದರೆ, ಇದನ್ನು ನೆನ್ಬಿಟ್ಕೊಂಡ್ಬಿಟ್ರೆ ಚಲೋ. ನೀವು ಈ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡಿದ್ದೆ ನೋಡೋಣ. ಸರ್ಕಮ್ಸೆಂಟರ್ನೊಳಗೆ ಒಂದು ಚಾರ್ಜ್ ಇಟ್ಟು ಎಲ್ಲ ಕಡೆ ಚಾರ್ಜ್ ಸೇಮ್ ಇದ್ದಾಗ ನೆಟ್ ಫೋರ್ಸ್ ಕೇಳಿದೆ ಅಂದರೆ 0 ಆಗ್ತೈತಿ. ಸೊ ಇದು ಟೆಕ್ನಿಕಲಿ ಸ್ಪೀಕಿಂಗ್ ಟೋಟಲ್ ಆ್ಯಂಗಲ್ ಎಷ್ಟು ಬರುತ್ತೆ ನೋಡ್ರಿ, ಇದಿಷ್ಟು ಸೇರಿ 360 ಡಿಗ್ರಿ. ಹೌದಾ? ಸೊ ಈಕ್ವಲಿ ನೀವು ಡಿವೈಡ್ ಮಾಡಿದ್ರೆ ಅದನ್ನು 120 ಆ್ಯಂಡ್ 120 ಡಿಗ್ರಿ ಬರ್ತೈತೆ. ಸೊ 120 ಡಿಗ್ರಿ. ಸೊ ಇವೆರಡು ಫೋರ್ಸ್ ನಾನು ಚೂಸ್ ಮಾಡ್ತೇನೆ. ಇವೆರಡದು ರಿಸಲ್ಟೆಂಟ್ ನಾನು ಫೈಂಡ್ ಔಟ್ ಮಾಡ್ತೇನೆ. ಇಲ್ಲೇ ಎಷ್ಟು ಬರ್ತೈತೆ ನೋಡೋಣ ಅಂತ. ಸೊ ಎರಡದು ರಿಸಲ್ಟೆಂಟ್ ಅಂದರೆ ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ is 2F square into 2 into F1 into F2 is again 2F square into cos 120. What is cos 120? Cos 120 andre we are entering into second quadrant. 120 can be written as 90 into 1 plus 30 degree. So 90 into 1 is an odd number. So cos is its sine ಆಗ್ತದೆ. And in the second quadrant, cos is negative. So ಅವಾಗ sin 30 is 1/2. So 1/2 second quadrant ನೊಳಗೆ cos negative ಇರೋದ್ರಿಂದ -1/2. So -1/2. So 2 cancel ಆತ. ಇದು minus f square ಆತ. So that is root of 2f square minus f square is f square. Root of f square is f. So interesting thing ಏನಾಗ್ತೀಗಂದ್ರೆ ಎರಡು ಫೋರ್ಸ್ ಎಫ್ ಅದಾವ. ಸಪೋಸ್ ಇದು 10 ನ್ಯೂಟನ್, ಇದು 10 ನ್ಯೂಟನ್ ಇದೆ. ಎರಡದ್ದು ರಿಸಲ್ಟೆಂಟ್ ಅಪ್ವರ್ಡ್ಸ್ ಈಸ್ ಆಲ್ಸೋ 10 ನ್ಯೂಟನ್. ಸೊ ಕೆಳಗೆ ಡೌನ್ವರ್ಡ್ಸ್ ಒಂದು ಆಲ್ರೆಡಿ ಫೋರ್ಸ್ ಐತಿ ವಿಚ್ ಇಸ್ ಆಲ್ಸೋ 10 ನ್ಯೂಟನ್. ಸೊ 120 ಡಿಗ್ರಿ ಇದನ್ನು ನೆನ್ಪಿಟ್ಕೋಬೋದು ರೀ ನೀವು. 120 ಡಿಗ್ರಿ ಇದ್ದಾಗ ಇವೆರಡು ಫೋರ್ಸ್ ಸೇಮ್ ಇದ್ದರೆ ಅದ್ರ ಆನ್ಸರು ಸೇಮ್ ಬರ್ತದೆ. ಐಡೆಂಟಿಕಲ್ ಫೋರ್ಸ್ ಇದ್ದರೆ ಆ್ಯಂಡ್ 120 ಡಿಗ್ರಿ ಆ್ಯಂಗಲ್ ಇದ್ದರೆ. ಸೊ ಎಫ್ ಆ್ಯಂಡ್ ಎಫ್ ಬಂತಲ್ಲ, equal and opposite direction agada. They will cancel each other. So net force acting on the charge q dash is 0. So e one the explanation prakara option C 0 is the answer. So hopefully you are understanding the questions.
ಆ್ಯಂಡ್ ನೀವು ಟ್ರೈ ಮಾಡಕತ್ತೀರಿ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಒನ್, ಪಾಯಿಂಟ್ ಚಾರ್ಜಸ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ. ಅಂದ್ರೆ ಒಂದು ನೆಗೆಟಿವ್ ಚಾರ್ಜ್ ಐತಿ, ಎರಡು ಪಾಸಿಟಿವ್ ಚಾರ್ಜ್ ಅದ, ಆರ್ ಪ್ಲೇಸ್ಡ್ ಆಟ್ ದ ವರ್ಟೈಸಸ್ ಎ ಬಿ ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ ಆಫ್ ಅನ್ equilateral triangle again ABC as shown. The direction of the resultant force on the charge plus Q which is at B is direction ಅಷ್ಟೇ ಕೇಳ್ಯಾರ ಅವ್ರು ಈ ಸರ್ತಿ. ಸೊ ನೋಡೋಣ, ಎ ಬಿ ಸಿ, ಎ ಒಳಗೆ ನೆಗೆಟಿವ್ ಚಾರ್ಜ್ ಐತಿ, ಬಿ ಆ್ಯಂಡ್ ಸಿ ಒಳಗೆ ಪಾಸಿಟಿವ್ ಚಾರ್ಜ್ ಐತಿ. ಸೊ ಬಿ ಒಳಗೆ ಏನು ಪಾಸಿಟಿವ್ ಚಾರ್ಜ್ ಐತಲ್ಲ ಅದ್ರ ಮೇಲೆ ಬರುವಂಥ ರಿಸಲ್ಟೆಂಟ್ ಫೋರ್ಸದ್ದು ಡೈರೆಕ್ಷನ್ ಕೇಳ್ಯಾರ. ಟ್ರೈ ಮಾಡಿರಿ ಇದನ್ನು. ಓಕೆ, ಮೈನಸ್ ಕ್ಯೂ ಪ್ಲಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ, ಎ ಬಿ ಆ್ಯಂಡ್ ಸಿ. ಸೊ ಈಗ ಬಿ ಒಳಗೆ ಪಾಸಿಟಿವ್ ಚಾರ್ಜ್ ಐತೆ, ಎ ಒಳಗೆ ಏನೈತೆ ನೆಗೆಟಿವ್ ಚಾರ್ಜ್. ಸೊ ಇದ್ರ ಮೇಲೆ ಫೋರ್ಸ್ ಹಾಕಿ ಟುವರ್ಡ್ಸ್ ಇಟ್ ಅಟ್ರಾಕ್ಷನ್ ಆಗ್ತೈತಲ್ಲ, ಡೆಫಿನೆಟ್ಲಿ ಡೈರೆಕ್ಷನ್ ಆಫ್ F1 ವಿಚ್ ಈಸ್ ಆ್ಯಕ್ಟಿಂಗ್ ಆನ್ ಪ್ಲಸ್ ಕ್ಯೂ ಈಸ್ ಟುವರ್ಡ್ಸ್ ಎ. ಸಿಮಿಲರ್ಲಿ ಈ ಕಡೆ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ಇರೋದ್ರಿಂದ ಇದ್ರ ಮೇಲೆ ಫೋರ್ಸ್ ಬರೋದು ಈ ಕಡೆ ಹಿಂಗೆ ಬರ್ತೈತಿ. ಯಾವುದಿದು F2. ಸೊ ಇದನ್ನು ಸ್ವಲ್ಪ ಹಂಗೆ ನಾನು ಚೇಂಜ್ ಮಾಡ್ತೀನಿ ಅದರ ಶೇಡಿಂಗ್. ಸೊ F2 ಮಾಡ್ತೀನಿ, ದಿಸ್ ಈಸ್ F1. ಸೊ ದೀಸ್ ಆರ್ ದ ಟೂ ಫೋರ್ಸಸ್ ವಿಚ್ ಆರ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ ಪ್ಲಸ್ ಕ್ಯೂ ವಿಚ್ ಈಸ್ ಪ್ಲೇಸ್ಡ್ ಆಟ್ ಬಿ. ಇವು ಎರಡರದ್ದು ರಿಸಲ್ಟೆಂಟ್ ಹೆಂಗೆ ಬರ್ತೈತಿ ಅಂದರೆ ಈಗ ನೋಡ್ರಿ, ಈಕ್ವಿಲೇಟರಲ್ ಟ್ರಯಾಂಗಲ್ ಇದೆ. ಸೊ ಇಲ್ಲಿ ಎಷ್ಟು ಇರುತ್ತೆ ಆ್ಯಂಗಲ್ 60 ಡಿಗ್ರಿ, ಇಲ್ಲಿ ಎಷ್ಟು ಇರುತ್ತೆ 60 ಡಿಗ್ರಿ, ಇಲ್ಲಿ ಎಷ್ಟು ಇರ್ತೈತಿ 60 ಡಿಗ್ರಿ. ಇದು ಟೋಟಲ್ ಆ್ಯಂಗಲ್ ಎಷ್ಟು ಇರುತ್ತೆ ಹೇಳ್ರಿ, ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ತೊಗೊಂಡ್ರೆ ಟೋಟಲ್ 120. ಅದರೊಳಗೆ 60 ಮೈನಸ್ ಮಾಡಿದರೆ ದಿಸ್ ಈಸ್ 120 ಡಿಗ್ರಿ. ಸೊ 120 ಡಿಗ್ರಿ. ಆಮೇಲೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ನೀವು ಅಬ್ಸರ್ವ್ ಮಾಡಿದರೆ ಎರಡು ಫೋರ್ಸ್ F1 F2 ಅಂತೇಳಿ ಸಪ್ರೇಟ್ ಮ್ಯಾಗ್ನಿಟ್ಯೂಡ್ ಇರೋಂಗಿಲ್ಲ, ಎರಡು ಎಫ್ ಇರ್ತಾವೆ ಇಲ್ಲಿ. ಎದಕ್ಕೆ ಹೇಳ್ರಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಈಸ್ ಸೇಮ್. ಇದು ನೆಗೆಟಿವ್ ಇರಬಹುದು, ಇದು ಪಾಸಿಟಿವ್ ಇರಬಹುದು, ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಇದ್ರದ್ದು ಫೋರ್ಸ್ ಎಫ್, ಇದು ಎಫ್ ಇರೋದ್ರಿಂದ ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಎಫ್ ಆ್ಯಂಡ್ ಎಫ್ ಫೋರ್ಸ್ ನಡು ರಿಸಲ್ಟೆಂಟ್ ಬರೋದಾದ್ರೆ ಸೇಮ್ ಫೋರ್ಸ್ ಬರ್ತೈತೆ. ಆ್ಯಂಡ್ ಇನ್ನೊಂದು ಏನಂದ್ರೆ ಎಕ್ಸಾಕ್ಟ್ಲಿ ಇದ್ರದ್ದು ಹಾಫ್ ಬರುತ್ತದೆ ಆ್ಯಂಗಲ್. ಆ ರಿಸಲ್ಟೆಂಟ್ ಬಂದಾಗ ಎರಡು ಐಡೆಂಟಿಕಲ್ ಫೋರ್ಸ್ ಇದ್ದಾಗ ಯಾವಾಗಲೂ ಇನ್ನೊಂದು ಪಾಯಿಂಟ್, ದಿಸ್ ಇಸ್ ಡಿಫರೆಂಟ್ ಪಾಯಿಂಟ್, ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದರೆ ಇದ್ರದ್ದು ರಿಸಲ್ಟೆಂಟ್ ಏನು ಬಂದಿರ್ತೈತಲ್ಲ ದಾಟ್ ವಿಲ್ ಮೇಕ್ ಅನ್ ಆ್ಯಂಗಲ್. ಇದು ಟೋಟಲ್ ಎಷ್ಟಿತ್ತು ರೀ 120 ಡಿಗ್ರಿ. ಇದೆಷ್ಟು ಇರುತ್ತೆ ಅಂದರೆ ಎಕ್ಸಾಕ್ಟ್ಲಿ ಅದರದ್ದು ಹಾಫ್ ಅಲ್ಲಿ ಬರುತ್ತೆ ನಮ್ಮದು ರಿಸಲ್ಟೆಂಟ್ ಫೋರ್ಸ್. ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್ ಇಸ್ ಆಲ್ಸೋ ಈಕ್ವಲ್ ಟು ದ ಒನ್ ಆಫ್ ದ ಟೂ ಮ್ಯಾಗ್ನಿಟ್ಯೂಡ್ಸ್. ಯಾವಾಗಿದು 120 ಡಿಗ್ರಿ ಇದ್ದಾಗ. ಇಲ್ಲೇ ಎರಡು ಪಾಯಿಂಟ್ ಅದಾವ ನಾನು ಹೇಳಾಕತ್ತಿದ್ದು. ಒಂದು 120 ಡಿಗ್ರಿ ಆ್ಯಂಗಲ್ ಇದ್ದು ಎರಡು ಫೋರ್ಸ್ ಸೇಮ್ ಇದ್ದರೆ ಆನ್ಸರ್ ಇದು ವ್ಯಾಲ್ಯೂಸ್ ಏನಿರುತ್ತಲ್ಲ ಸೇಮ್ ಬರುತ್ತೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, 120 ಡಿಗ್ರಿ ಇರಲಿ ಬಿಡಲಿ, ಇವು ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದರೆ ಅದರದ್ದು ರಿಸಲ್ಟೆಂಟ್ ದ ಆ್ಯಂಗಲ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಟೋಟಲ್ ಆ್ಯಂಗಲ್ ಇರ್ತೈತೆ. ಸೊ ದಟ್ ಮೀನ್ಸ್ ಇಲ್ಲಿ 60 ಡಿಗ್ರಿ ಬಂತು. ಸೊ ಇದು 60 ಡಿಗ್ರಿ ಇಲ್ಲಿ ಬರೋದ್ರಿಂದ ಇದು 60 ಡಿಗ್ರಿ ಹಿಂಗಿರೋದ್ರಿಂದ ಇವು ಎರಡು ಪ್ಯಾರಲಲ್ ಇರ್ತಾವೆ. ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗ್ತಿದೆ, ಇದು ಇಂಟರ್ಸೆಕ್ಟ್, ಇವೆರಡು ಪ್ಯಾರಲಲ್ ಆಗ್ತಾವೆ ಅವಾಗ. ಸೊ ಇದು 60 ಇದು 60 ಇದಕ್ಕೆ ಇವೆರಡು ಪ್ಯಾರಲಲ್ ಆಗೋದು. ದ ರಿಸಲ್ಟೆಂಟ್ ಫೋರ್ಸ್ ಎಫ್ ಆರ್ ಈಸ್ ಪ್ಯಾರಲಲ್ ಟು ದ ಸೈಡ್ ಎ ಸಿ, ಅಥವಾ ಅದನ್ನು ನೀವು ಸಿ ಎ ಅಂತಲೂ ಅನ್ಬೋದು. ಆ್ಯಕ್ಚುಲಿ ಇದು ಕಾಮನ್ ಸೆನ್ಸಿಂದೂ ಮಾಡ್ಬೋದು. ಹಿಂಗೆ ಮಾಡಿದರೆ ಎಕ್ಸಾಕ್ಟ್ಲಿ ಇಲ್ಲಿ ಬರ್ತೈತಿ. ನೋಡಪ್ಪ, ಎದ್ರ ಜೋಡಿ ಪ್ಯಾರಲಲ್ ಐತಿ, ಇದ್ರ ಜೋಡಿ ಪ್ಯಾರಲಲ್ ಐತಿ. ಸೊ ಆಬ್ವಿಯಸ್ಲಿ ಹಂಗೂ ಮಾಡ್ಬೋದು. ಟೆಕ್ನಿಕಲಿನೂ ನಾವು ಮಾಡಿ ನೋಡಿದ್ವಿ. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಸಿ, ಪ್ಯಾರಲಲ್ ಟು ಸಿ ಎ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಈಗ ಡಿಸ್ಪ್ಲೇ ಆಗ್ತೈತಿ. ಇದನ್ನು ನೀವೇ ಟ್ರೈ ಮಾಡ್ಬೇಕು, ಇದನ್ನು ಸಾಲ್ವ್ ಮಾಡೋಂಗಿಲ್ಲ, ವೆರಿ ಸಿಂಪಲ್ ಐತಿ ಇದು. ಮತ್ತು ಈ ರೀತಿ ಹಿಂಗೆ ಡೈರೆಕ್ಷನ್ ಕಂಡುಹಿಡಿದೈತಿ. ಸೊ ಇದನ್ನು ನೀವು ಮಾಡ್ತೀರಂತ ಅಂದ್ಕೊಂಡು ನಾನು ಸ್ವಲ್ಪ ಹಂಗೆ ಪ್ರಾಕ್ಟೀಸಿಗೆ ಈ ಟೈಪ್ ಆಫ್ ಕ್ವಶನ್ ಅಂಥೇಳಿ. ಚಾರ್ಜಸ್ ಪ್ಲಸ್ 2q ಮೈನಸ್ q ಆ್ಯಂಡ್ ಪ್ಲಸ್ 2q ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ಆಫ್ ಅ ಸ್ಕ್ವೇರ್. ಈ ಸರ್ತಿ ಸ್ಕ್ವೇರ್ ಐತಿ, ಎ ಬಿ ಸಿ ಡಿ ಸ್ಕ್ವೇರ್ ಇದಕ್ಕೆ ಡಿಫಿಕಲ್ಟ್ ಅಂತೇನಿಲ್ಲ, ಇದು ಈಸಿ ಇದೆ. ಆ್ಯಸ್ ಶೋನ್ ಇನ್ ದ ಡಯಾಗ್ರಾಮ್, ಅನದರ್ ಚಾರ್ಜ್ ಪ್ಲಸ್ q ಈಸ್ ಪ್ಲೇಸ್ಡ್ ಅಟ್ ಪಾಯಿಂಟ್ ಪಿ. ಇಲ್ಲಿ ಕಾಣಿಸುತ್ತೆ ನಿಮ್ಗೆ, ವಿಚ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಎ ಡಿ. ದ ರಿಸಲ್ಟೆಂಟ್ ಫೋರ್ಸ್ ಆನ್ ದ ಚಾರ್ಜ್ ಅಟ್ ಪಿ ಈಸ್ ಡೈರೆಕ್ಷನ್ ಕೇಳಾರ. ಆಪ್ಷನ್ ಎ ಒಳಗೆ ಫೋರ್ಸ್ 0 ಇರ್ತೈತಿ ಅಂತಲೇ ಹೇಳಾಕತ್ತಾರ, ಫೋರ್ಸ್ 0 ಇರೋಂಗಿಲ್ಲ. ಅದನ್ನು ನೋಡ್ರಿ ನೀವು. ಅಲಾಂಗ್ ಪಿ ಸಿ, ಅಲಾಂಗ್ ಪಿ ಎ, ಇನ್ ದ ಡೈರೆಕ್ಷನ್ ಪ್ಯಾರಲಲ್ ಟು ಎ ಬಿ, ಅದನ್ನು ನೀವು ಡಿಸೈಡ್ ಮಾಡಿರಿ. ಓಕೆ, ಅದಕ್ಕೆ ಆನ್ಸರ್ ಏನು ಬರ್ಬೇಕಂತ ಹೇಳ್ತೀನಿ ನಾನು, ಬಿಕಾಸ್ ನೀವು
ಟ್ರೈ ಮಾಡ್ತೀರಂದ್ರೆ ಬೇಕಾದ್ರೆ ಈಗ ಟ್ರೈ ಮಾಡ್ತೀರಂದ್ರೆ ಪಾಸ್ ಮಾಡಿರಿ, ಆಮೇಲೆ ಮಾಡ್ತಿದ್ರೆ ಮಾಡಿರಿ, ಈಗ ಸಾಲ್ವ್ ಮಾಡಿದ್ರೆ ಪಾಸ್ ಮಾಡಿರಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಡಿ, ಇನ್ ಅ ಡೈರೆಕ್ಷನ್ ಪ್ಯಾರಲಲ್ ಟು AB. Next one. A positively charged metal ball is suspended in a horizontal uniform electric field. A positive charge ಇರುವಂಥ ಒಂದು ಮೆಟಲ್ ಬಾಲ್ is suspended. ಹಿಂಗೆ ಜೋತ್ ಬಿಟ್ರ ಒಂದು ಮೆಟಲ್ ಬಾಲನ್ನು ಒಂದು ಸ್ಟ್ರಿಂಗಿಗೆ in a horizontal uniform electric field by means of a light inextensible string. If the electrical force on the ball due to the field is equal in magnitude to its weight, then in equilibrium the angle made by the string with the vertical is. So first of all ಈ ಕ್ವಶನ್ ನೋಡಿದ ತಕ್ಷಣ ಬಿಟ್ಬಿಡ್ತಾರೆ ಗಾಬರಿಯಾಗಿ, ಅಯ್ಯೋ ಯಪ್ಪ ಏನೇನೋ ಐತಿದೆ ಅಂತೇಳಿ. ಹಂಗಿರಂಗಿಲ್ಲ. ಸೊ ಈಗ ಸಾಲ್ವ್ ಮಾಡ್ತೀನಿ ನಾನು. ಸ್ಲೋಲಿ ರಿಲ್ಯಾಕ್ಸ್ಡ್ ಆಗಿ ಕಾಮಾಗಿ ಒಂದೊಂದೊಂದು ವರ್ಡ್ ನೀವು ಓದ್ಕೋಂತ ಹೋದ್ರಂದ್ರೆ ಇದು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಮನೆಯೊಳಗಿದ್ದಾಗ ಎಕ್ಸಾಮ್ನೊಳಗೆ ಹೋಗಿ ಟ್ರೈ ಮಾಡೋದಲ್ಲ. ಸಾವಕಾಶಾಗಿ ಒಂದೊಂದು ವರ್ಡ್ ಓದ್ಕೊಂತ ಹೋಗ್ತೀನಿ ಶಾಂತ ರೀತಿ, ಅಲ್ಲಿ ಆಗಂಗಿಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಏನಿದು ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ಮೆಟಲ್ ಬಾಲ್ ಅದನ್ನು ಪಾಸಿಟಿವ್ಲಿ ಚಾರ್ಜ್ ಮಾಡಿ ಹಾರಿಜಾಂಟಲ್ ಡೈರೆಕ್ಷನ್ನೊಳಗೆ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ಯಾರ. ಅವಾಗ ಆಬ್ವಿಯಸ್ಲಿ ವೆನ್ ದಟ್ ಮೆಟಲ್ ಬಾಲ್ ಈಸ್ ಪ್ಲೇಸ್ಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಅವಾಗದು ಹಿಂಗೆ ವರ್ಟಿಕಲಿ ಸಸ್ಪೆಂಡ್ ಆಗಿದ್ದು ಒಂದು ಆ್ಯಂಗಲ್ನೊಳಗೆ ಹಿಂಗೆ ಬಂದು ನಿಂದಿರ್ತೈತಿ. ಓಕೆ, ಸೊ ಸ್ಟಾರ್ಟಿಂಗ್ ಈ ರೀತಿ ಅದನ್ನು ಸಸ್ಪೆಂಡ್ ಮಾಡಿರ್ತಾರೆ ಇನಿಷಿಯಲಿ, ಹೌದಾ? ಸೊ ಇದ್ರ ಮೇಲೆ ಒಂದು ಪರ್ಟಿಕ್ಯುಲರ್ ಚಾರ್ಜ್ ಐತೆ ಅಂತಿಕೊಡ್ರಿ Q. ಸೊ ಇಲ್ಲೇ ಹಿಂಗೆ ಹಾರಿಜಾಂಟಲ್ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಹಾಕ್ಯಾರ. ನಾನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲೇ ಡ್ರಾ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ಡೈಗ್ರಾಮ್ ಕ್ಲಿಯರ್ ಕಾಣಿಸಂಗಿಲ್ಲ ಅದಕ್ಕೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಒಳಗೆ ಇರೋದ್ರಿಂದ ಇದು ಪಾಸಿಟಿವ್ ಚಾರ್ಜ್ ಇದಕ್ಕೆ ಅದರ್ ಡೈರೆಕ್ಷನ್ ಒಳಗೆ ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಸರ್ಟನ್ ಆ್ಯಂಗಲ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಬಂದು ನಿಂದಿರ್ತೈತಿದೆ ಮೆಟಲ್ ಬಾಲ್. ಅವ್ರಿಗೆ ಈ ಕ್ವಶನಾಗ ಆ್ಯಕ್ಚುಲಿ ಕೇಳಾಕತ್ತಿದ್ದು ನಮ್ಗೆ ಈ ಆ್ಯಂಗಲ್ ಇದು ಎಷ್ಟು ಇರುತ್ತೆ ಅಂತ ಕೇಳಾಕತ್ತಾರೆ. ಸೊ ಈಗ ಅವ್ರು ಏನು ಹೇಳಕತ್ತಾರಂದ್ರೆ ಫೋರ್ಸ್ ಆ್ಯಕ್ಟಿಂಗ್ F is equals to Q, ಈ ಫೋರ್ಸ್ ಬರ್ತೈತೆ ನೋಡ್ರಿ ಇದ್ರ ಮೇಲೆ. ಈ ಬೀಯಿಂಗ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಏನೈತಲ್ಲ ದಟ್ ಮಲ್ಟಿಪ್ಲೈಡ್ ಬೈ ಇದರ ಚಾರ್ಜ್ F is equal to QE. ಆ್ಯಂಡ್ ನಿಮಗೆ ಈ ಟೈಪ್ ಆಫ್ ಕ್ವಶನ್ಸ್ ಯಾವಾಗಾರ ನಾವು ಕ್ಲಾಸ್ನೊಳಗೆ ಆ್ಯಕ್ಚುಲಿ ಸಾಲ್ವ್ ಮಾಡಿದ್ವಿ. ಇಲ್ಲೇ ಈ ಸ್ಟ್ರಿಂಗ್ನೊಳಗೆ ಬಿಕಾಸ್ ಆಫ್ ದ ವೇಟ್ ಆಲ್ವೇಸ್ ಆ್ಯಕ್ಟ್ಸ್ ಡೌನ್ವರ್ಡ್ಸ್ ಅಲ್ಲ, ವೇಟ್ ಇಸ್ ಈಕ್ವಲ್ಸ್ ಟು mg, ಇಟ್ ಆ್ಯಕ್ಟ್ಸ್ ಡೌನ್ವರ್ಡ್ಸ್. ಈ ಸ್ಟ್ರಿಂಗ್ನೊಳಗೆ ಒಂದು ಫೋರ್ಸ್ ರೀಸ್ಟೋರಿಂಗ್ ಫೋರ್ಸ್ ಬರ್ತೈತಿ. ವಿ ಕಾಲ್ ದ್ಯಾಟ್ ರೀಸ್ಟೋರಿಂಗ್ ಫೋರ್ಸ್ ಆ್ಯಸ್ ಟೆನ್ಷನ್. ಸೊ ಅವರು ಈ ಕ್ವಶನ್ ಒಳಗೆ ಇನ್ನೊಂದು ವರ್ಡ್ ಯೂಸ್ ಮಾಡ್ಯಾರ, ಏನಂತ ಇಕ್ವಿಲಿಬ್ರಿಯಮ್. ದ ಮೆಟಲ್ ಬಾಲ್ ಕಮ್ಸ್ ಟು ಇಕ್ವಿಲಿಬ್ರಿಯಮ್ ಅಂತ ಹೇಳ್ಯಾರ. ವೆನ್ ಇಟ್ ಕಮ್ಸ್ ಟು ಇಕ್ವಿಲಿಬ್ರಿಯಮ್ ಅಂತಂದಾಗ ನಮಗಿಲ್ಲಿ ನೆನಪಾಗಬೇಕು, ವಿ ಹ್ಯಾಡ್ ಸ್ಟಡಿಡ್ ಸಮಥಿಂಗ್ ಕಾಲ್ಡ್ ಆಸ್ ಲಾಮೀಸ್ ಥಿಯರಮ್. ಏನಿದೆ ಲಾಮೀಸ್ ಥಿಯರಮ್ ಅಂದರೆ ವೆನ್ ಆ್ಯನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಇನ್ ಇಕ್ವಿಲಿಬ್ರಿಯಮ್ ಬೈ 3 ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಇಟ್. ಒಂದು ಆಬ್ಜೆಕ್ಟ್ ಮೇಲೆ 3 ಫೋರ್ಸ್ ಆ್ಯಕ್ಟ್ ಆಗಿನೂ ಕೂಡ ಅದು ಇಕ್ವಿಲಿಬ್ರಿಯಮ್ನೊಳಗಿದ್ರೆ ಅಂದರೆ ಇಟ್ ಈಸ್ ನಾಟ್ ಮೂವಿಂಗ್, ನೆಟ್ ಫೋರ್ಸ್ ಹ್ಯಾಸ್ ಬಿಕಮ್ 0. ಅವಾಗ ನಾವು ಲಾಮೀಸ್ ಥಿಯರಮ್ ಅಪ್ಲೈ ಮಾಡಬಹುದು. ಲಾಮೀಸ್ ಥಿಯರಮ್ ಅಂದ್ರೆ ಏನು? ಓಕೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, ಅಂದರೂ ಕ್ವಿಕ್ಕಾಗಿ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಕಡೆ ಒಂದು ಆಬ್ಜೆಕ್ಟ್ ಐತೆ, ಇದ್ರ ಮೇಲೆ 3 ಫೋರ್ಸಸ್ ಆ್ಯಕ್ಟ್ ಆಗತ್ತಾವ. ಲೆಟ್ ಅಸ್ ಸೇ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ F1, F2 ಆ್ಯಂಡ್ F3. ಸೊ ಇಲ್ಲೇ ಲೆಟ್ ಆ್ಯಂಗಲ್ ಬಿಟ್ವೀನ್ F2 ಆ್ಯಂಡ್ F3 ಬಿ ಅಲ್ಫಾ ಎಲ್ಲರ ತೊಗೋಬೋದು ನೀವು. ನೆಕ್ಸ್ಟ್ ಇಲ್ಲೇ ಆ್ಯಂಗಲ್ ಬೀಟಾ, ಇಲ್ಲೇ ಗಾಮಾ ಅಂತ ಅಂದ್ಕೊಂಡ್ರೆ ಈ ಆಬ್ಜೆಕ್ಟು ಇಕ್ವಿಲಿಬ್ರಿಯಮ್ನೊಳಗಿದ್ರೆ even though there are 3 forces acting on it, the net force has become 0, the object is not moving, the object is at rest ಅಂತಂದಾಗ 3 ಫೋರ್ಸ್ ಸೇರಿ ಲಾಮೀಸ್ ಥಿಯರಮ್ ಪ್ರಕಾರ ನಾವು ಈ ಫಾರ್ಮುಲಾ ಇಲ್ಲಿ ಬರಿತೀನಿ. ನಾವು ಏನು ಯೂಸ್ ಮಾಡ್ಬೋದು ಅಂದರೆ ವೆನೆವರ್ 3 ಫೋರ್ಸಸ್ ಕೀಪ್ ಅ ಬಾಡಿ ಇನ್ ಇಕ್ವಿಲಿಬ್ರಿಯಮ್ ವಿ ಕ್ಯಾನ್ ಯೂಸ್ F1 ಡಿವೈಡೆಡ್ ಬೈ ಸೈನ್ ಅಲ್ಫಾ ಇಸ್ ಈಕ್ವಲ್ಸ್ ಟು F2 ಡಿವೈಡೆಡ್ ಬೈ ಸೈನ್ ಬೀಟಾ. ಲಾಮೀಸ್ ಥಿಯರಮ್ ಫಾರ್ಮುಲಾ ಇದು. F3 ಡಿವೈಡೆಡ್ ಬೈ ಸೈನ್ ಗಾಮಾ. ಏನಿದು ಅಲ್ಫಾ ಬೀಟಾ ಗಾಮಾ? ಸೈನ್ ಫಂಕ್ಷನ್ ಅಂತೂ ನಾವು ಇಲ್ಲಿ ಯೂಸ್ ಮಾಡ್ಬೇಕು ಅಕಾರ್ಡಿಂಗ್ ಟು ಲಾಮೀಸ್ ಥಿಯರಮ್. ಅಲ್ಫಾ ಬೀಟಾ ಗಾಮಾ F1 ಕೆಳಗೆ ನಾವು ಅಲ್ಫಾನ ಯಾಕೆ ಬರೀಬೇಕಂದ್ರೆ F1 ಬಿಟ್ಟು
ಇನ್ನೆರಡು ಫೋರ್ಸ್ ಇರ್ತಾವಲ್ಲ. ಈಗ ನೋಡ್ರಿ ಅಲ್ಫಾ F1ದ ಅಪೋಸಿಟ್ ಆ್ಯಂಗಲ್ ಈಗ F1ದ ಅಪೋಸಿಟ್ ಆ್ಯಂಗಲ್ ಯಾವುದು ಅಲ್ಫಾ. ಅಪೋಸಿಟ್ ಆ್ಯಂಗಲ್ ಅಂದ್ರೆ ಏನು, F1 ಬಿಟ್ಟು ಇನ್ನೆರಡು ಫೋರ್ಸ್ ಇರ್ತಾವಲ್ಲ ಅವು ಎರಡರ ನಡು ಇರುವಂಥ ಆ್ಯಂಗಲ್, ಅದರದ್ದು ಸೈನ್ ಅಲ್ಫಾ, ಅದರದ್ದು ಸೈನ್ ಹಚ್ಬೇಕು. F2 ಅಂದಾಗ F2 ಬಿಟ್ಟು F1 F3 ಇವೆರಡು ನೋಡು ಆ್ಯಂಗಲ್ ಇರ್ತೈತಲ್ಲ ಅದು ಬೀಟಾ. ನೆಕ್ಸ್ಟ್ F3ಗೆ F1 ಆ್ಯಂಡ್ F2 ನಡು ಇರುತ್ತಲ್ಲ ಆ್ಯಂಗಲ್ ದಟ್ ಈಸ್ ಗಾಮಾ. ಈ ಫಾರ್ಮುಲಾ ಯೂಸ್ ಮಾಡಬಹುದು ಅಕಾರ್ಡಿಂಗ್ ಟು ಲಾಮಿಸ್ ಥಿಯರಮ್ ವೆನ್ 3 ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ ಕೀಪ್ ಇಟ್ ಇನ್ ಈಕ್ವಿಲಿಬ್ರಿಯಮ್. ಆತ ಈ ಕ್ವಶನ್ ಒಳಗೆ ಅವ್ರು ನಮಗೆ ಕೇಳಾಕತ್ತಿದ್ದೇನೆಂದರೆ ಸ್ವಲ್ಪ ನಾ ಇಲ್ಲೇ ಡೈಗ್ರಾಮ್ ಇದನ್ನು ಚೇಂಜ್ ಮಾಡ್ಕೊತೀನಿ. ಈ ಆ್ಯಂಗಲ್ ಬೇಕಂತ ಇದನ್ನು ಕೇಳಾಕತ್ತಾರೆ ಅವ್ರು, ಥೀಟಾ ಕೇಳಾಕತ್ತಾರೆ. ಸೊ ಇಲ್ಲಿ F1 F2 F3 ಗತೆ ಇಲ್ಲಿ 3 ಫೋರ್ಸಸ್ ಆ್ಯಕ್ಟ್ ಆಗತ್ತಾವ. ಟೆನ್ಷನ್ ಇನ್ ದ ಸ್ಟ್ರಿಂಗ್, ಫೋರ್ಸ್ ಆನ್ ದ ಚಾರ್ಜ್ಡ್ ಮೆಟಲ್ ಬಾಲ್ ವಿಚ್ ಇಸ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್, tension will be along the string, weight is always acting downwards, vertically downwards. So ಇವು 3 ಫೋರ್ಸ್ ಅದ. ಇದರೊಳಗೆ ಯಾವ್ದಾರ ನೀವು F1 F2 F3 ಹೆಂಗಾರ ಕರಿಬೋದು. ಈ ಕ್ವಶನ್ ಒಳಗೆ ಅವ್ರು ಏನು ಹೇಳಕತ್ತಾರ, ಈ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ಡ್ ಮೆಟಲ್ ಬಾಲ್ ಈಸ್ ಈಕ್ವಲ್ ಟು ಇಟ್ಸ್ ವೇಟ್ ಅಂತ ಹೇಳತ್ತಾರ. ಇದೊಂದೇನೋ ಹಿಂಟ್ ಕೊಟ್ಟಾರ ನಮಗೆ. ಸೊ ಅವ್ರು ನಮಗೆ ಹೇಳಕತ್ತಾರ ಥೀಟಾ. ಈ ಥೀಟಾ ಇಂಟ್ರೆಸ್ಟಿಂಗ್ಲಿ ಇಲ್ಲೆಲ್ಲೂ ಇಲ್ಲೇ ಇಲ್ಲ. ದಿಸ್ ಥೀಟಾ ಈಸ್ ನೈದರ್ ಅಲ್ಫಾ ಬೀಟಾ ಆರ್ ಗಾಮಾ. ಅಲ್ಫಾ ಬೀಟಾ ಗಾಮಾ ಅಂದರೆ ಇವು 3 ನಡು ಇರುವಂಥ ಫೋರ್ಸಸ್ ಅವು. ಲೈಕ್ ಫಾರ್ ಎಕ್ಸಾಂಪಲ್ ಎಫ್ ಮತ್ತು ವೇಟ್ ನಡು 90 ಡಿಗ್ರಿ ಐತೆ ನೋಡ್ರಿ ಇಲ್ಲಿ. ಅಂದ್ರೆ ಇದು ಹಾರಿಜಾಂಟಲ್ ಐತೆ, ವರ್ಟಿಕಲ್ ಐತಲ್ಲ, ಅದಕ್ಕೆ 90 ಡಿಗ್ರಿ ಐತೆ. ಸೊ ಥೀಟಾ ಇಲ್ಲಿ ಇಲ್ಲ. ಸೊ ಥೀಟಾನ ನಾವು ಈ ಒಂದು ಏರಿಯಾದೊಳಗೆ ತೊಗೊಂಬರ್ಬೇಕು. ಈ ಥೀಟಾನ ಇಲ್ಲೆಲ್ಲರ ತೊಗೊಂಬರ್ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಲೈಕ್ ಈ ಸ್ವಲ್ಪ ಫೋಕಸ್ ಮಾಡಿದರೆ ಇದು ಇನಿಷಿಯಲಿ ಫಸ್ಟ್ ಟೈಮ್ ಕಲಿಬೇಕಾದ್ರೆ ಡಿಫಿಕಲ್ಟ್ ಅನ್ನಿಸ್ಬಹುದು. ಆಲ್ರೆಡಿ ಲಾಮಿಸ್ ಥಿಯರಮ್ ಬೇಸ್ಡ್ ಥಿಯರಿ ಒಳಗೆ ನಾವು ಮಾಡಿದ ಕ್ವಶನ್ ನಿಮ್ಗೆ ನೆನಪಿದ್ರೆ ಇದು ಪಟ್ ಗೊತ್ತಾಗ್ತೈತಿ. ಇದನ್ನು ನೀವು ಬೇರೆ ಯಾವ್ದಾದ್ರು ಪ್ರಾಕ್ಟೀಸ್ ಮಾಡಿದ್ರು ಗೊತ್ತಾಗುತ್ತೆ. ಇಲ್ಲಾಂದರೆ ಫಸ್ಟ್ ಟೈಮ್ ಡಿಫಿಕಲ್ಟ್ ಅನ್ಸುತ್ತೆ ಹಂಗೆ. ಸೊ ಇಲ್ಲಿ ನಾನು ಎಕ್ಸ್ ಆ್ಯಕ್ಸಸ್ಸನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಇಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಈ ಎಲೆಕ್ಟ್ರಿಕಲ್ ಫೋರ್ಸ್ ಎಕ್ಸ್ ಆ್ಯಕ್ಸಸ್ನೊಳಗೈತಿ, ವೇಟ್ ವೈ ಆ್ಯಕ್ಸಸ್ನೊಳಗೈತಿ. ಸೊ ವೈ ಆ್ಯಕ್ಸಸ್ನ ಇಲ್ಲಿ ಹಿಂಗೆ ಎಕ್ಸ್ಟೆಂಡ್ ಮಾಡ್ತೇನೆ. ಸೊ ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ನಾಗಿ ಇಲ್ಲಿ ಥೀಟಾ ಬಂತು ನೋಡ್ರಿ. ಥೀಟಾ ಇಲ್ಲಿದ್ದು ಇಲ್ಲಿ ಬಂತು ಅಂದ್ರೆ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೆನ್ಷನ್ ಆ್ಯಂಡ್ ಫೋರ್ಸ್ ಅನ್ನೋಕೆ ಬರೋಂಗಿಲ್ಲ. ಟೆನ್ಷನ್ ಆ್ಯಂಡ್ ಫೋರ್ಸ್ ನೋಡು ಆ್ಯಂಗಲ್ ನಾವು ಎಷ್ಟು ಹೇಳ್ಬೋದು ನೋಡ್ರಿ. ಈಗ ಇಲ್ಲಿ ಹೆಂಗೆ 90 ಡಿಗ್ರಿ ಬಂತಲ್ಲ, ಇಲ್ಲಿ ಎಷ್ಟು ಬಂತು ನೋಡ್ರಿ, ನಾನು ಹೇಳ್ತೀರಿ. ಟೆನ್ಷನ್ ಆ್ಯಂಡ್ ಫೋರ್ಸ್ ನೋಡು ಎಷ್ಟು ಆ್ಯಂಗಲ್ ಬಂತು. ಇಲ್ಲಿಂದ ಇಲ್ಲಂತೂ 90ನ. ಇದು ವೈ ಆ್ಯಕ್ಸಿಸ್ ಅಂದರೆ ಇದು ಎಕ್ಸ್ ಆ್ಯಕ್ಸಿಸ್ 90ನ. ಸೊ 90 ಡಿಗ್ರಿ ಪ್ಲಸ್ ಥೀಟಾ, 90 ಪ್ಲಸ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಟೆನ್ಷನ್ ಆ್ಯಂಡ್ ಫೋರ್ಸ್ ಎಫ್. ಹೌದ್ರಿ? ಹಾಂ, ಈಗ ನೋಡ್ರಿ ಇದು ಥೀಟಾ ಹೌದಾ. ಇದೆಷ್ಟಿರ್ತೈತೆ ಆ್ಯಂಗಲ್, ಇದು ಥೀಟಾ ಆ್ಯಂಗಲ್. ಇಲ್ಲಿ ಎಷ್ಟಿರ್ತೈತೆ, ಇಲ್ಲೊಂದು ಟ್ರಯಾಂಗಲ್ ಗತೆ ಫಾರ್ಮ್ ಮಾಡ್ಕೊಂಡ್ರೆ ನಾವು ಆ್ಯಂಗಲ್ ಬಿಟ್ವೀನ್ ಟೆನ್ಷನ್ ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್ ಇದು ಥೀಟಾ. ವೈ ಆ್ಯಕ್ಸಿಸ್ ಎಕ್ಸ್ ಆ್ಯಕ್ಸಿಸ್ ನೋಡು ಎಷ್ಟು ಆ್ಯಂಗಲ್ 90 ಡಿಗ್ರಿ. ಇದು ಥೀಟಾ. ಇದೆಷ್ಟು ಬಂತು ಹಂಗಾರೆ 90 ಮೈನಸ್ ಥೀಟಾ. ಸೊ ಈಗ ನಾನು ಒಂದೊಂದು ಕ್ವಶನ್ ಕೇಳ್ಕೊಂತ ಹೋಗ್ತೀನಿ, ಆನ್ಸರ್ ಮಾಡಿರಿ. ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ವೇಟ್? ಓಕೆ, ಫೋರ್ಸ್ ಆ್ಯಂಡ್ ವೇಟ್ ನಡು ಏನೈತೆ ಆ್ಯಂಗಲ್? ಫೋರ್ಸ್ ಆ್ಯಂಡ್ ವೇಟ್ ನಡು ಎಷ್ಟೈತೆ ಆ್ಯಂಗಲ್? 90 ಡಿಗ್ರಿ. ನೆಕ್ಸ್ಟ್ ಫೋರ್ಸ್ ಅಂದರೆ ಎಲೆಕ್ಟ್ರಿಕಲ್ ಫೋರ್ಸ್ ಆ್ಯಂಡ್ ಟೆನ್ಷನ್ ನೋಡು ಏನೈತೆ ಆ್ಯಂಗಲ್? 90 ಪ್ಲಸ್ ಥೀಟಾ. ಅಲ್ಫಾ ಬೀಟಾ ಗಾಮಾ ಬೇಕಲ್ಲ ನಮಗೆ ವ್ಯಾಲ್ಯೂಸ್. ನೆಕ್ಸ್ಟ್ ಆಮೇಲೆ ಇಲ್ಲಿ ಲಾಮಿಸ್ ಥಿಯರಮ್ ಹಚ್ಬೇಕಂತ ಹೆಂಗೆ ತಲೆ ಬರ್ಬೇಕು ನಮ್ಗಂದ್ರೆ 3 ಫೋರ್ಸಸ್ ಆ್ಯಕ್ಟ್ ಆಗತ್ತಾವೆ. ಅವರು ಮೆಟಲ್ ಬಾಲ್ ಈಕ್ವಿಲಿಬ್ರಿಯಮ್ನಾಗ ಐತೆ ಅಂತ ಹೇಳ್ಯಾರ. ನೆಕ್ಸ್ಟ್ ಅದ್ರಲ್ಲಿತ್ತು ಟೆನ್ಷನ್ ಆ್ಯಂಡ್ ವೇಟ್ ನೋಡು. ಟೆನ್ಷನ್ ಆ್ಯಂಡ್ ವೇಟ್ ವಾಟ್ ಈಸ್ ದ ಆ್ಯಂಗಲ್? ಇಲ್ಲಿಂದ ಇಲ್ಲೇ 90 ಮೈನಸ್ ಥೀಟಾ, ಇಲ್ಲಿಂದ ಇಲ್ಲೇ ಮತ್ತೊಂದು 90 ಡಿಗ್ರಿ ಇರ್ತೈತೆ. 90 ಪ್ಲಸ್ 90 ಮೈನಸ್ ಥೀಟಾ ಈಸ್ 180 ಮೈನಸ್ ಥೀಟಾ. ಇವು 3 ಆ್ಯಂಗಲ್ಸ್ ನಮಗೆ ಇಂಪಾರ್ಟೆಂಟ್ ಈಗ. ಸೊ ಹಂಗಾರೆ ಈಗ ಲಾಮಿಸ್ ಥಿಯರಮ್ ಅಪ್ಲೈ ಮಾಡೋಣ ನಾವು. ನಮಗೆ ಆ್ಯಕ್ಚುಲಿ ಬೇಕಾಗಿದ್ದು ಥೀಟಾ ವ್ಯಾಲ್ಯೂನ ಕ್ಯಾಲ್ಕ್ ಮಾಡ್ಬೇಕು ನಾವು. ಸೊ ಅದಕ್ಕೆ ಹಿಂಗೆ ಅಪ್ಲೈ ಮಾಡೋಣ ರೀ. ನಾನು ಹೇಳಿದ್ನಲ್ಲ F1 ಡಿವೈಡ್ ಬೈ F2 ಡಿವೈಡ್ ಬೈ F3 ಡಿವೈಡ್ ಬೈ ಅಂತ ಹೇಳಿ ತೊಗೋಬೇಕು. ಸೊ ಅದಕ್ಕೆ ನಾ ಇಲ್ಲಿ ವಿಲ್ ಸ್ಟಾರ್ಟ್. ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಫಸ್ಟಿಗೆ. ಈ ಕ್ವಶನ್ ಸಾಲ್ವ್ ಮಾಡೋಕೆ ಟೆನ್ಷನ್ ತೊಗೊಳೋದಲ್ಲ ನಾನು ಹೇಳಕತ್ತಿದ್ದು. ಇಲ್ಲಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಟೆನ್ಷನ್ ನೋಡು ಈ 90 ಡಿಗ್ರಿ ಇವು ಎರಡು ವ್ಯಾಲ್ಯೂ ನಮಗೆ ಇಂಪಾರ್ಟೆಂಟ್. W=F ಅಂತ ಕೊಟ್ಟರವ್ರು ಇಲ್ಲೇ. ಅದಕ್ಕೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಾನು ಹೇಳಕತ್ತೀನಿ ಈ ನ್ಯೂಮರಿಕಲ್ ಸಾಲ್ವ್ ಮಾಡೋ ಬೇಕಾದ್ರೆ ಈ 3 ಫೋರ್ಸ್ ಇರ್ತಾವಲ್ಲ. ಆಮೇಲೆ ಲಾಮಿಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ F1 ಬೈ ಸೈನ್ ಅಲ್ಫಾ ಇವು 3 ಬರಿಬೇಕಂತಿಲ್ಲ. ಯಾವ್ದಾರ 2 ಯೂಸ್ ಮಾಡ್ಕೋಬೋದು ನೀವು. ಇವು 2 ಅಥವಾ ಇವು 2 ಅಥವಾ ಫಸ್ಟ್ ಆ್ಯಂಡ್ ಥರ್ಡ್ ಹೆಂಗಾರ ಯೂಸ್ ಮಾಡ್ಕೋಬೋದು.
ಸೊ ಡಬ್ಲ್ಯೂ ಆ್ಯಂಡ್ ಎಫ್ನ ನಾನು ಇನ್ವಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ, ಬಿಕಾಸ್ ವಿ ನೋ ದ್ಯಾಟ್ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಎಫ್ ಅದಲ್ಲ, ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಅಂತ ಕೊಟ್ಟರವ್ರು. ಸೊ ಡಬ್ಲ್ಯೂ ಡಿವೈಡೆಡ್ ಬೈ ಡಬ್ಲ್ಯೂಕ್ಕೆ ಅಪೋಸಿಟ್ ಆ್ಯಂಗಲ್ ಯಾವುದು ಅಂದರೆ ಇವು ಎರಡರ ನೋಡು 90 ಪ್ಲಸ್ ಥೀಟಾ, ಸೈನ್ 90 ಪ್ಲಸ್ ಥೀಟಾ. ನೆಕ್ಸ್ಟ್ ಎಫ್ ಡಿವೈಡೆಡ್ ಬೈ ಡಬ್ಲ್ಯೂವಿಗೆ ಅಪೋಸಿಟ್ ಆ್ಯಂಗಲ್ 90 ಪ್ಲಸ್ ಥೀಟಾ, ಎಫ್ಗೆ ಅಪೋಸಿಟ್ ಆ್ಯಂಗಲ್ ಇದು ಟೋಟಲ್ ಎಷ್ಟು ಬಂದಿತ್ತಿದ್ದು ಇಲ್ಲಿ ಬರ್ದಿ ನೋಡ್ರಿ ನಾವು 180 ಮೈನಸ್ ಥೀಟಾ. ಸೊ ಎಫ್ ಡಿವೈಡೆಡ್ ಬೈ ಸೈನ್ 180 ಮೈನಸ್ ಥೀಟಾ. ಇಲ್ಲಿ ಎಷ್ಟು ಫೋರ್ಸ್ ಯೂಸ್ ಮಾಡಿದ್ವಿ ನಾವು 1 2, ಇಲ್ಲಿ ಆ್ಯಕ್ಚುಲಿ ಎಮ್ ಒಳಗಿರೋದು ಎಷ್ಟು 3 ಯೂಸ್ ಮಾಡಬೇಕು ಅಂತಿಲ್ಲ. ಓಕೆ, ಡಬ್ಲ್ಯೂ ಡಿವೈಡೆಡ್ ಬೈ ವಾಟ್ ಈಸ್ ಸೈನ್ 90 ಪ್ಲಸ್ ಥೀಟಾ ಈಸ್ ಕಾಸ್ ಥೀಟಾ. ಇದು ನಿಮಗೆ ಗೊತ್ತಿರ್ತದೆ, ಸೆಕೆಂಡ್ ಕ್ವಾಡ್ರಂಟಿಗೆ ಹೋಗ್ತದೆ ಈಗ. ಕಾಸ್ ಥೀಟಾ ದ್ಯಾಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ವಾಟ್ ಈಸ್ ಸೈನ್ 180 ಮೈನಸ್ ಥೀಟಾ. ಸೈನ್ 180 ಮೈನಸ್ ಥೀಟಾ ಈಸ್ ಸೆಕೆಂಡ್ ಕ್ವಾಡ್ರಂಟ್ನೊಳಗೆ ಸೈನ್ ಪಾಸಿಟಿವ್. ಸೈನ್ 180 ಅಂದರೆ 90 ಇಂಟು 2 ಮೈನಸ್ ಥೀಟಾ. 90 ಇಂಟು 2 ಈಸ್ ಈವನ್, ಸೈನ್ ಇದೆ ಸೈನ ಉಳಿತೈತೆ. ಸೊ ಸೈನ್ ಥೀಟಾ. ಸೊ ಈಗ ಅವ್ರು ಕ್ವಶನ್ ಕೊಟ್ಟರೆ ವೇಟ್ ಆ್ಯಂಡ್ ಫೋರ್ಸ್ ಗೆಟ್ ಕ್ಯಾನ್ಸಲ್ಡ್. ನಿಮಗೆ ರಾಮೇಶ್ವರಂ ಯೂಸ್ ಮಾಡ್ಬೇಕಿದೆ ಅಂತ ಗೊತ್ತಾತಂದ್ರೆ ಆ್ಯಕ್ಚುಲಿ ನೀವು ನೆಕ್ಸ್ಟ್ ಟೈಮ್ ನಾ ಈಗ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಕತ್ತೀನಿ. ನೆಕ್ಸ್ಟ್ ಟೈಮ್ ಈ ಟೈಪ್ ಆಫ್ ಕ್ವಶನ್ ಬಂದ ತಕ್ಷಣ ನಿಮ್ಮ ಎಲ್ಲಿಂದ ಕೆಲಸ ಚಲೋ ಆಗ್ತದೆ, ಇದು ಥೀಟಾ ಅಂದರೆ ಇಲ್ಲಿ ಥೀಟಾ. ಸೊ ರಾಮೇಶ್ವರಂ ಅಂತ ಗೊತ್ತಾದ ಕೂಡ ಆ್ಯಂಗಲ್ಸ್ ಹುಡ್ಕೊಂಬಿಡೋಗಿ ನೀವು ಪಟ್ ಅಂತ ಹೇಳಿ. ಆಮೇಲೆ ನಮಗೆ ಇವೆರಡು ವ್ಯಾಲ್ಯೂಸ್ ಕೊಟ್ಟರೆ ಅಂದರೆ ಇವೆರಡದಷ್ಟು ಬರ್ಕೊಂಬಿಡೋದು. ಸೊ ಡಬ್ಲ್ಯೂ ಎಫ್ ಮತ್ತು ಕ್ಯಾನ್ಸಲ್ ಆತ. ಸೊ ಇದನ್ನು ಎರಡು ಕಡೆ ರೆಸಿಪ್ರೋಕಲ್ ತೊಗೊಂಡ್ರೆ ಇಟ್ ಬಿಕಮ್ಸ್ ಇಲ್ಲಿ ಮತ್ತೆ ನಾವು ಬರ್ಕೊಂಡು ಕೊಡೋಕೆ ಹೋಗಿಲ್ಲ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಆಗ್ಬೇಕಂದ್ರೆ ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ. ಸೊ ಇದು ಆ್ಯಕ್ಚುಲಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಂಡೈತಿ. ನೀವೇ ಸಾಲ್ವ್ ಮಾಡೋಕ್ಕೆ ಒಂದು ಸರ್ತಿ ಹೆಂಗಂತ ಅರ್ಥ ಮಾಡ್ಕೊಂಡ್ರೆ ಲ್ಯಾಮಿಸ್ ಥಿಯರಮ್ ಬೇಸ್ಡ್ ಈ ಟೈಪ್ ಆಫ್ ಕ್ವಶನ್ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಸಾಲ್ವ್ ಇಟ್ ಫಾಸ್ಟರ್. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ 60 ಕ್ವಶನ್ಸ್ ಏನು ಇರ್ತಾವಲ್ಲ ರೀ, ಪರ್ಟಿಕ್ಯುಲರ್ಲಿ ವೆನ್ ಟಾಕಿಂಗ್ ಅಬೌಟ್ ಕರ್ನಾಟಕ CET, ಅದರೊಳಗೆ 60 ಒಳಗೆ ಅಷ್ಟು 60 ಡಿಫಿಕಲ್ಟ್ ಕ್ವಶನ್ಸ್ ಇರೋಂಗಿಲ್ಲ. ಈಸಿ ಕ್ವಶನ್ಸ್ ಇರ್ತಾವೆ, ನೋಡಿದ ತಕ್ಷಣ ಥಿಯರಿ ಬೇಸ್ಡ್ ಇರ್ತಾವೆ, ಫ್ಯಾಕ್ಟ್ ಬೇಸ್ಡ್ ಇರ್ತಾವೆ, ಪಟ್ ನಾವು ಟಿಕ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ಬೋದು. ಲೈಕ್ ಭಾಳಷ್ಟು ಕ್ವಶನ್ಸ್ 10, 15, 20 ಸೆಕೆಂಡ್ಸ್ ನೋಡಿ ನೀವು ಸಾಲ್ವ್ ಮಾಡ್ಬೋದು. ಥಿಯರಿ ಬೇಸ್ಡ್ ಇರ್ತಾವೆ. ನ್ಯೂಮರಿಕಲ್ಸ್ ಬಂದ ತಕ್ಷಣ ಯು ಕ್ಯಾನ್ ಸ್ಪೆಂಡ್ ಸಮ್ ಟೈಮ್. ಎಲ್ಲ ನ್ಯೂಮರಿಕಲ್ಸಿಗೂ 2 to 3 ಮಿನಿಟ್ಸ್ ಹಿಡಿತೈತೆ ಅಂತ ಇರೋಂಗಿಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಂಗೆ ನಿಮಗೊಂದು ಗ್ರಿಪ್ ಸಿಗ್ತೈತಿ. ಓಕೆ ಇರಲಿ, ಮತ್ತು ಮಾತಾಡೋಣ ಅಂತ. ಸೊ ಇಷ್ಟು ಕ್ವಶನ್ಸ್ ಈ ವಿಡಿಯೋದ್ರೊಳಗೆ ಸಾಕು. ನಾವು ಆ್ಯಕ್ಚುಲಿ ಅಪ್ರಾಕ್ಸಿಮೇಟ್ಲಿ 8 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ ಅಂತ ಅನ್ಸುತ್ತೆ, ವಿಚ್ ವೇರ್ ಮೋಸ್ಟ್ಲಿ ನ್ಯೂಮರಿಕಲ್ ಟೈಪ್ ಆಫ್ ಕ್ವಶನ್ಸ್ ಬೇಸ್ಡ್ ಆನ್ ಕೂಲಮ್ಸ್ ಲಾ. ಇನ್ನೊಂದು 2-3 ಕೂಲಮ್ಸ್ ಲಾ ಬೇಸ್ಡ್ ಮಾಡಿ electric field based questions next video ದೊಳಗೆ ಮಾಡೋಣ. ಸೊ ಹೋಪ್ಫುಲಿ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿರಿ. ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.